ಅಲ್ರಿ ಗೌಡ್ಸೇನರ ನೀವೇನ್ ಈ ಕಡೆ ಕರ್ಕೊಂಡ್ ಬಿಟ್ರಲ್ಲ. ಅಲ್ಲ ಮನಿ ಆ ಕಡೆ ಐತಿ ಇದೇನ್ರಿ ಇವನು ದನ ಕಟ್ಟಲಿ ಕರ್ಕೊಂಡ್ ಬಂದಿರಲ್ಲ. ನಿನಗ ನಾ ಸಪೋರ್ಟ್ ಮಾಡ್ತೇನಿ, ನನಗ ನೀ ಸಪೋರ್ಟ್ ಮಾಡ. ನಿನಗ್ ಬೇಕಾಗಿದ್ದ ನಾ ಕೊಡ್ತೇನಿ, ನನಗ್ ಬೇಕಾಗಿದ್ ನೀ ಕೊಡ. ಹೋಗೋ ಇವು ನಾವು ಮೆಣಸಿಗೆ ನೋಡ್ತೆ ಈ ನಮನಿ ಬಂದವ. ಇವತ್ತು ಸಂತೆ ಐತೆ ಸ್ವಲ್ಪ ಹೊರದು ಮಾರ್ಕೊಂಬಂದ್ರಾತಂತ ಹೊಲ್ದಾಗ ಬಂದೀನಿ. ಮುಂಜಾನೆ 5ಕ್ಕೆ ಬಂದೀನಿ. ನಿನ್ನೆ ಹೇಳಿ ನೋಡು ಉಳ್ಳಿ ಹೋಗ್ಲಿ ಲೇಬರ್ಗೆ ಇನ್ನೂ ಬಂದಿಲ್ಲ. ಒತ್ತಾತು. ಆಕೆ ಒಬ್ಬಾಕಿ ಹೇಳಿನಿ ಬಾರವ ಒಣಸಿಕಾಯಿ ಕೊಡು ನಾಳೆಗೆ ಸಂತೆ ಐತೆ ಮಾರ್ಕೊಂಬರ್ತಂತ. ಆಕೆ ಅಂತಾಳ ಬಾ 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 ಹೋಗಿ ನಮ್ಮ ಡ್ರೈವರ್ಗೆ ಹೇಳ್ರಿ ಅತ್ ಕರ್ಕೊಂಬರ್ತಾನಂತ. ಅವಾಗ ಹೋಗಿ ಕೇಳಿದ್ರ 50-60 ಮಂದಿಗೆ ಇದ್ರಿ ಹೇಳ್ರಿ, 2-3 ಬೇಡ ಅಂತಾನ. ಅಲ್ಲ ನಾನು ಹಾಕೋದು ಗೇಣು ಹೊಲ್ದಾಗ ಹಾಕಿನಿ. ಅಲ್ಲ ಹೊಲ ಎಲ್ಲ ಭಾಳ ಐತಿ ಬಿಡು ನಂದು. ಸುಮ್ಮನೆ ಮನೆ ಪೂರ್ತಕ್ಕಂತ ನಾನು ಹಾಕಿನಿ. ಇವ ಬಾ 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 50-60 ಮಂದಿ ಬಂದು ಗಿಡಕ್ಕೊಬ್ರು ಕುಂತ ಹರಿದ್ರ ನನ್ನ ಮೆಣಸಿಕಾಯಿನ ಕಲಸ ಹಾಕವ. ಇನ್ನು ಚೆಂತಿನ ಕೆಲಸ ಏನು ಕೊಡ್ಲಿ ಅವ್ರಿಗೆ ನಾನು? ಲೇಬರ್ದು ಆಗ್ಯದಪ್ಪ ಬಾ 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 ಸಣ್ಣದಲ್ಲ ಬಿಡಿದು. 4 ಗಿಡ ಅದಾವಂದ್ರೆ 40 ಮಂದಿ ಬರ್ತೀವಂತಾರ. ಥೋ ನೀನು ಕೋಡಿ ಹೆಂಗೆ ಮಾಡ್ಬೇಕು ನೋಡು. ಎಷ್ಟೊತ್ತಾತು ಬಂದು ಕುಂತು ಇವ್ರನ್ನ ಕಾದು ಕಣ್ಣೆಲ್ಲ ಬೆಳ್ಳಗಾಗಿ ಮತ್ತೆ ನಿದ್ದೆ ಬರಕತ್ತಿ ನನಗೆ. ಇನ್ನೂ ಬರಕ್ತಾ ಇರಲ್ಲ. ನೀವು ಒಳ್ಳೆ ಹೋಗ್ಲಿ ಯಾವಾಗ ಬರ್ತಾವೋ ಏನು. ಬಾಬಾ 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 ಮಾಡಿದ್ದೆಲ್ಲ ಇವ್ರಿಗೆ ಆಗಕೈತಿ ನೋಡಿ ನಮ್ಮ ಬಾಳೆ. ಈ ಭಾಡೆ ಅಂತಂದ ಸೂರ್ಯ ಹುಟ್ಟಕ್ಕಿಂತ ಮುಂಚೆನೆ ಬಂದ ಹೊಲ್ದಾಗ ನಿಂದಿರ್ತಾನ. ಹಾಕುದ 4 ಮೆಣಸಿನ್ಕಾಯಿ ಹಾಕಿಲ್ಲ ಎಷ್ಟು ನಿಗ್ರಾಡ್ತಾನ ನೋಡು. ಮನ್ಯಾಗ ಮಕ್ಕು ಅಂದ್ರ ಮಕ್ಕಳು ಹಾಕುವಲ್ಲ. ಮಾಡ್ತೇನೆ ತಡಿ ಇವನ್ನ. ನಿನಗ ಕೈಲೇ ಹೊಡೆದೆ ಬಡಿಗೆ ಗಿಡಿಗೆ ತಗಲೆ ಒಂದು ಬಡಿಗೆ ತಗ ಹೊಡೆದು ಕೊಲ್ಲ ಬಿಡ ಕಡೆ. ನೀನು ಕಿಟಿ ಸಾಕಾಗಿ ಇಲ್ಲಿ ಹೊಲ್ದಾಗ ಬಂದು ಮುಂಜಾನೆ ನಿಂತೀನಿ ಆದ್ರೂ ಬಿಡೋವಲ್ಲ. ಇಲ್ಲಿ ಬಂದು ಕಾಡಕತ್ತೆ ಅವನು ಸಾಕಾಗಿತ್ತು. ಊಟ ಸೇರಿ ಬಿಡ್ಲಿಲ್ಲ ಕಡೆ ಹೋಗಿ ಅಷ್ಟನ್ನ ಎದು ಕಟ್ಕೊಂಡಿ ನನಗ. ಆರಾಮ್ ನನ್ ಪಡಿನ ಇರ್ತಿದ್ದೆ. ಇಲ್ಲ ಕಟ್ಕೊಳ್ಳೋ ಮಟ ಕಟ್ಕೊಂಡ ಮತ್ ಮನ್ಯಾಗ ಇಲ್ಲಾರ್ದ ಇಲ್ಲಿ ಬಂದ್ ಬಿದ್ದಾನ. ಕಟ್ಕೊಂಡ್ರೆ ಏನತ್ಲೆ ಇಷ್ಟು ಜೀವ ತಿನ್ನದ? ಮನ್ಯಾಗನು ಅಷ್ಟ ಜೀವ ತಿಂತಿದಿ, ಹೊಲಕ್ಕೆ ಬಂದ್ರು ಇಷ್ಟ ಜೀವ ತಿಂತಿದಿ. ಎಲ್ಲರೂ ಇರ್ಲಿ ಹೇಳ ನಾನು. ಬಾ ನೀವು ಬಾ. ಯಾಕ ಕೆಲಸದವ್ರು ಬರ್ತಾರ ಅದಕ್ಕೆ ಬಂದಿನಿ. ಯಾ ಕೆಲ್ಸದವ್ರು ಬರ್ತಾರ? ಹುಡುಗರಿಗೆ ಹೇಳಿನಿ ಬರ್ತಾರ ಕೆಲ್ಸಕ್ಕ. ಮೆಣಸಿಗೆ ಯಾರ್ಯಾಕ ಹುಡುಗರು ಬರ್ತಾರ ಹುಡುಗ್ಯಾರ ಬರ್ತಾರ? ಹುಡುಗಿಯರನ್ನ ತಗೊಂಡ್ ಏನು ಮಾಡ್ಲಿ ಕೆಲ್ಸಕ್ಕ. ಮೆಣಸಿಗೆ ಇವತ್ತು ಸಂತಿಲ್ಲ, ಸಂತಿಗೆ ಮೆಣಸಿಗೆ ಮಾರಕ್ ಹೋಗ್ಬೇಕು. ಹುಡುಗರು ಬರ್ತಾರಂತ ನಿಂತೀನಿ ಕೆಲ್ಸಕ್ಕ. ಇರ್ಲಿ ಬಾ, ಅವ್ರು ಬಂದಿಂದ ಫೋನ್ ಮಾಡ್ತಾರ, ನಾವ್ ಹೋಗೋನ್ ಬಾ. ತಡಿ ಬರ್ತಾರ ತಡಿ ಎಲ್ಲ ಅರ್ದು ಬರ್ತ ನಡಿ. ನೀ ನಡಿ. ನೀ ಯಾಕೆ ಬಂದಿ? ನಿನಗ್ ಬಾ ಅಂತ ಹೇಳಿದ್ನಿ ಹೊಲಕ್ ನಾನು. ಅಲ್ಲೋ ತಂಡಿ ಐತಿ, ಇಷ್ಟು ಬೆಳಗ್ಗೆ ಎದಕ್ ಬೇಕಾಗಿತ್ತು ನಿನಗಿದೆಲ್ಲ? ಕೆಲಸಲಿ ಹೊಲ ಅಂತ ಇದ್ದ ಮೇಲೆ ಅದನ್ನ ಅರಿಬೇಕು ಮಾರಬೇಕು. ಹಿಂಗ ಬಿಟ್ರು ಆಳಕ್ಕವಿಲ್ಲವು. ಅದಾರ ಇಲ್ಲಿ ಮಾಡಕ್ ಕೆಲ್ಸಗಾರ ಯಾರು ಬರ್ತಾರೋ ಇಟ್ಟತ್ತಾದ್ರ ಬಂದಿಲ್ಲ. ಜೋಳ ಮಕ್ಳಿಗೆ ನೀನ್ ರಾತ್ರಿನೇ ಹೇಳಿನಿ ಅವ್ರು ದನ ಕಾದಂಗ ಐತಿನಿ. ಕಣ್ಣೆಲ್ಲ ಬೆಳಗಾಗ್ಯಾವ ಕಾದು ಇನ್ನ ಬಂದಿಲ್ಲ. ತಂಪು ಮಾಡ್ತೇನ್ ಬಾ. ನಾವು ಕಣ್ಣೆಲ್ಲ ಬೆಳಗಾಗಿದ್ದು ತಂಪು ಮಾಡ್ತೇನ್ ಬಾ. ಬೇಡ ನೀ ತಂಪು ರಗಡು ಮಾಡಿ ಕಲ್ತರ್ ಬರ್ತಾರ. ಅಲ್ಲೋ ಬೆಳಗ್ಗೆ ಜಳಕ ಮಾಡಿ ಹೊಸ ಶರ್ಟ್ ಪ್ಯಾಂಟ್ ಎಲ್ಲಾ ಹಾಕೊಂಡ್ ಏನಿದ್ ನೀನ್ ಅವತಾರ. ಮನ್ಯಾಗ ಇಷ್ಟ ಚಂದ ಹೆಂಡತಿ ಅದಾಳ, ಇದನ್ ಬಿಟ್ಟು ಇಲ್ಲಿ ಬಂದ್ ನಿಂತೀಯ? ಅಲ್ಲಿ ಮತ್ತೆ ಹೆಂಗಾರ ಇರ್ಲ ನಾ ಹಂಗ ಬರ್ಲ ಒಂದು ಪಟ ಚಡ್ಡಿ ಬನ್ನಿ ನಕ್ಕೇಳಿ ಬರ್ಬೇಕಿಲ್ ಮತ್ತೆ ಮಾಡ್ಕೊಂಡಿರ್ತಿಲ್ಲ. ಭಾಳ ಆತ್ಮ ನಿಂದು ಸಾಕ್ ಮಾಡಿ ನೋಡು ನನಗೆ. ಹೌದಾ? ಅಯ್ಯ ನನ್ ಮುದ್ದಿನ ಜೋಕ್ಮಾರ, ನಾನ ನಿನ್ ಸಾಕ್ ಹಂಗ್ ಮಾಡಂಗ ಆಗೈತ್. ಬರೇ ನೀ ಯಾವಾಗ ನನಗ್ ಸಾಕ್ ಅನ್ನೋಂಗ್ ಮಾಡ್ತಿ? ಅಲ್ಲೇ ನಿನ್ ಕಿರಿಕಿರಿ ಏನ್ ಹೇಳಲಿ ಅಪ್ಪ. ನಾನು ಸಾಕಾಗೈತೆ ನೋಡಿ ನನ್ಗೆ ಸಲಗಿ. ಮುಂಜಾನೆ 5 ಗಂಟೆಗೆ ಎದ್ದು ಮಾಡಂತ ಗಂಟು ಬೀಳುತ್ತೆ ಅಂತೇಳಿ 4 ಗಂಟೆಗೆ ಎದ್ದು ಇಲ್ಲಿ ಮಾಡೋದು ಹೊಲ್ದಾಗ ಹೊಡೆ ಬಂದು ಕೂತೀನಿ. ಆದ್ರೆ ಇಲ್ಲಿ ಬಂದು ಮತ್ತೆ ಮಾಡಂತ ಕುಂತಿ ಅಲ್ಲೇ ಏನ್ ಸಾಕ ನಂಗೆ ಮಾಡದಲ್ಲ. ಎಲ್ಲ ನಿನ್ ಕಿರಿ ಸಾಕಾಗೈತಪ್ಪ. ಹೊಡೆ ಬಿಡ್ತು ನೋಡಿ ಎಲ್ಲಾರ ನಾನು. ಹಂಗೇನ್ರ ಮಾಡಿದೀನಿ ಕಪಾಳ ಕೊಟ್ಟ ಬಿಡ್ತೇನೆ. ಏನ ನಾಟಕ ಮಾಡತ್ತೇನ? ಬರೇ ಸಾಕ ನಂಗೆ ಮಾಡ. ಈಗ ಹೋಗುನ್ ಬಾ. ತಡಿ ಒಂದ್ 5 ನಿಮಿಷ. ಏನೋ ಯೋಚನೆ ಬಂತು ನೋಡ್ಲಿ. ಏನೋ ಹೇಳ್ಬೇಕಂದ್ಯಾ? ಏನ್ ಬಂತ? ಸರಿ ಒಂದ್ 5 ನಿಮಿಷ ಸರಿ. ಅಪ್ಪಿ 5 ನಿಮಿಷ ಇಲ್ಲೇ ನಿಂತು ಬಿಡು. ಹಿಂಗೋಗಿ ಹಿಂಗ್ ಹೊಡೆ ಬಂದ್ಬಿಡ್ತೇನೆ. ನೀನ್ ಏಟ್ ಒದ್ದಿ ಒಳ್ಳಾಡಿ ಒಲ್ಲೋ ಅಂದ್ರ ಬಿಡಂಗಿಲ್ಲ. ಹಂಗ ಮಾಡ್ತೀನಿ ಸಾಕ್ ಇಲ್ಲ 5 ನಿಮಿಷ ಬಂದ್ಬಿಡ್ತ ನೋಡಿ. ಕರೆನ ಬರ್ಬೇಕಾ? ಎಲ್ಲೇ ನೋಡು 5 ನಿಮಿಷ ಬರ್ತೆ. ಕರ್ದಾಗ ಒಮ್ಮೆ ಈ ಭಾಡ್ಯಾನ್ ಮಗ ಇದ ನಾಟಕ ಹಚ್ತಾನ. ಯಾವಾಗ ಬಂದ್ ಮಕ್ಕೋತಾನ ಬಾಜು ಅಂತೇನ. ಅಲ್ಲ ನಮ್ಮಪ್ಪ ನಮ್ಮವ್ವ ಆಸ್ತಿ ಐತಿ ಮನಿ ಐತಿ ಅಂತಂದ ಉಪ್ಪಾನ್ ಮುದುಕಗ್ ಮದ್ವಿ ಮಾಡಿದ್ರ. ಅವಂದೇನೋ ವಯಸ್ಸೊಳಗ ಮುಗಿದ್ ಹೋತ.
ನಾ ಸಣ್ಣ ವಯಸ್ಸಿದ್ದಾಕಿ ನನಗರ ನೋಡಿ ಇಲ್ಲಿ ಕಷ್ಟ ನಾನು ಅನುಭವಿಸ್ಬೇಕ. ಅವನಿಗೇನ ನಡಿತೈತಿ, ನನಗೊಂದೆರಡು ಮಕ್ಕಳರ ಅದಕ್ಕೂ ಗತಿ ಇಲ್ಲ, ಜೀವನಕ್ಕೆ ನೆಮ್ಮದಿ ಇಲ್ಲ, ದೇಹಕ್ಕೆ ಸುಖ ಇಲ್ಲ. ಯಾಕ ಹೊಲ್ದಾಗ ಬಂದ್ಬಿಟ್ರಲ್ಲ? ಯಾಕ್ರಿ ಗೌಡ್ಸೇನಾರ ಹೊಲ್ದಾಗ ನೀವ್ ಬಂದ್ಬಿಟ್ರಲ್ಲ? ಹೌದಯ್ಯಪ್ಪ, ಹಂಗ ನಮ್ ಹಿರಿಯರ್ ನೋಡ್ಕೊಂತ ಬಂದಿದ್ದೆ. ಹೌದ್ರಿ, ಗೌಡ್ರು ಕಾಣವಲ್ರಲ್ರಿ, ಎಲ್ಲಿಗ್ಯಾರ? ನಿಮ್ ಗೌಡ್ರ ಹ್ಞೂನ್ರಿ. 2 ನಿಮಿಷ ತಡಿಯವ್ವಿ ಅಂತಂದ್ ಹೇಳಿ ಹೋದವ್ರ. 2 ತಾಸ ಆತ್, ಇನ್ನೂ ಮಠ ಬಂದಿಲ್ಲ. ಅಲ್ಲೇ ಇವ್ನು ಯಾಕ ನೀ ಯಾಕೆ ಈ ಕಡೆ ಬಂದಿ? ಗೌಡ್ರ ಕಡೆ ಕೆಲಸ ಇತ್ತು ಒಂದಿಟ್ಟು. ಗೌಡ್ರು ಊರಕ್ ಹೋಗ್ಬಿಟ್ರನ್ರಿ ಈಗ? ಯಾರಿಗ್ ಗೊತ್ತ ಎಲ್ಲಿ ಹೋಗ್ಯಾರನ, ಒಟ್ಟು ಬರ್ತೇನೆ ಅಂತ ಹೇಳಿದ್ರು ನೋಡಪ್ಪ. ಯಾಕ ಏನ್ ಕೆಲ್ಸ ಇತ್ತ? ಒಂದಿಷ್ಟು ರೊಕ್ಕ ಬೇಕಾಗಿದ್ರಿ, ರೊಕ್ಕ ಕೇಳಿದ್ದೆ ಅವ್ರ ಕಡೆ. ಕೊಡ್ತೀವಿ ಅಂತ ಹೇಳಿದ್ರಿ, ಅದ್ರ ಸಲಗೆ ಬಂದಿದ್ ನಾನು. ಅಲ್ಲ, ಇಷ್ಟು ಬೆಳೆ ರೊಕ್ಕ ತಗೊಂಡ್ ನೀ ಏನ್ ಮಾಡಾವದಿ? ಹೆಂಗ ಹೇಳ್ಬೇಕಪ್ಪ ಇವ್ರ ಮುಂದ ಅಂತೀನಿ ನಾನು. ಇದು ಸ್ವಲ್ಪ ಬೀಗ್ರೂರಿಗೆ ಹೋಗಿ ಬರೋದಿತ್ರಿ. ಯಾಕ ಈಗ ಯಾಕೆ ಬೀಗರೂರಿಗೆ? ಯಾಕಂತೀರಿ ಗೌಡ್ಸೇನಾರ, ನನ್ನ ಹೆಂಡ್ತಿ ಹೋಗಿ ತವ್ರ ಮನೆಯಾಗ ಕುಂತಾಳ್ರಿ ಅಲ್ಲಿ. ಅದ್ರ ಸಲಗೆ ನನ್ನ ಹೆಂಡ್ತಿನ ಕರ್ಕೊಂಬಂದ್ರ ಆತಂತ ಹೋಗ್ತಿದ್ರಿ. ಇರ್ಲಿ ಬಿಡಲ್ಲು, 4 ದಿನ ಇದ್ ಬರ್ಲಿ ಬಿಡು. ತವ್ರ ಮನ್ಯಾಗ ಏನಕ್ಕೈತಿ ನಿನಗ? ಇವನು ಅವನು ಇವ್ರಿಗೆ ಹೆಂಗ್ ಹೇಳ್ಬೇಕಪ್ಪ ಅಂತೀನಿ ನಾನು. ಹೆಂಡ್ತಿನ ಯಾಕೆ ಕರ್ಕೊಂಬರ್ತಿ ಅಂತಾರಲ್ಲ. ಸಂಡೆ ಮುಕ್ಕಳು ಹೆಂಗೈತಿ, ಒಬ್ಬನ ಬಿದ್ದ ಗಾಡಿ ಸಾಯಕೈತಿ. ನಾನು ಮಗ್ಳು ಒಂದಿಟ್ಟು ಏನ್ ತಿದ್ದು ಮಾತಾಡ್ಯಾರೆ, ಇವ್ರಿಗೆ ಅರ್ಥ ಆಕೈತೇನಿಲ್ಲ ಅಂತೀನಿ ನಾನು. ಇವ್ರಿಗೆ ಯಾಕೆ ಅರ್ಥ ಆಗಂಗಿಲ್ಲ? ಗೌಡ್ ಇಲ್ಲೇ ಅದಾನ, ಬೇಕಾದಂಗೆ ತಾವು ಆರಾಮದಾರ. ನಮ್ಮ ಕಷ್ಟ ಅವ್ರಿಗೆ ಎಲ್ಲಿ ಅರ್ಥ ಆಗುತ್ತೆ? ಸತ್ತು ಹೋಗುದು ಜಲಮ್ ಈ ಸಂಡೆ ಬರ್ದು ನೋನು ಅದು ಹಂಗಲ್ರಿ ಗೌಡ್ಸೇನಾರ. ಈಗ ನಮ್ಮ ಪರಿಸ್ಥಿತಿ ಹಂಗಂದ್ರಿ, ಈಗ ನನಗೆ ಅಡಿಗೆ ಮಾಡಿಕೊಳಕಂತೂ ಬರಲ್ರಿ. ಉಣ್ಣಾಕ ತಿನ್ನಾಕ ಬೇಕಿಲ್ರಿ. ನನ್ನ ಹೆಂಡ್ತಿನ ಕರ್ಕೊಂಬಂದಿ ಅಂದ್ರೆ ಉಣ್ಣಾಕ ಮಾಡಿ ಹಾಕ್ತಾಳ್ರಿ. ಈ ದಿನ ಹೋಟೆಲ್ದೊಂದು ನಾಷ್ಟ ಮಾಡಿ ನೋನು ರೊಕ್ಕೆಲ್ಲ ಖಾಲಿಯಾಗಿ ಹೋಗಿರಿ. ಗೌಡಂತಲ್ಲಿ ಬಂದಿ ನೋಡ್ರಿ ಈಗ ಮತ್ತೆ. ಹಂಗಾದ್ರ ಕರ್ಕೊಂಬಾ, ಹಂಗಾರ ನಡಿತೈತಿ. ಹೋಗ್ಬಾ ಹೋಗ್ಬಾ, ಹೋಯ್ ಬರಕ್ ಕೇಳ್ರಿ. ಗೌಡ್ ಬರ್ಬೇಕಲ್ರಿ. ಮತ್ತೆ ಈಗ ಗೌಡ್ ಬಂದು ರೊಕ್ಕ ಕೊಟ್ಟಿಂದನ ಹೋಗೋ. ನಾನೀಗ ಬರ್ತಾರ ತಡಿ, ಹಂಗಾರ ಒಂದ್ ಸ್ವಲ್ಪ ಹೊತ್ತು ನಿಂದರೆ ಬರ್ತಾರಂತ, ರೊಕ್ಕ ಇಸ್ಕೊಂಡ್ ಹೋಗುವಂತೆ ಅಂತ. ಆಯ್ತಾಯ್ತ್ರಿ. ಗೌಡ್ ಬರಲ್ತನ ಹಂಗಾರ ಒಂದ್ 4 ಮೆಣಸಿನ್ಕಾಯಿ ಹರ್ಕಲ್ಲೇನ್ರಿ? ಆಯ್ತು, ಹರ್ಕೊಂಡ್ ಹೋಗ. ಎಳೆ ಹರ್ಕೋಬೇಡ, ಬಲ್ತಿದ್ ಹರ್ಕೊಂಡ್ ಹೋಗ, ತಿಳಿತೇನೆ? ಬಲ್ತದ್ ಹರ್ಕಲ್ರಿ? ಎಳೆ ಒಯ್ರಿಬೇಕಂತ ಮಾಡಿದ್ನಿ. ಬಲ್ತದ್ ಆಯ್ತು ರೀ, ಯಾವ ಹರಿದ್ರತ್ತ ಮತ್ ಬೇಕ್ ಹೋಗ್ಬೇಡ್ರಿ. ಆಯ್ತು. ಮೆಣಸಿನ್ಕಾಯಿ ಹರಿಯಾಗತ್ತಾನ ಒಂದ್ ಬೇದಿದ್ರಿ ಅಂತೀನಿ ಹಿಂದಗಡೆ. ಅಲ್ಲ, ಈ ಮಲ್ಯ ಅವಾಗ ಹೆಂಡತಿ ಊರಿಗೆ ಹೋದಾಗ ಕರ್ಕೊಂಬರಕ್ ಒಲ್ಲೆ ಅನ್ನವ. ಈಗ ಯಾಕ ಹೆಂಡತಿ ಊರಿಗೆ ಹೋದ್ರ ಕರ್ಕೊಂಬರ್ತೇನೆ ಅಂತ ನಿಗರ್ ನಿಂದ್ರಾತಾನ? ಈಗ ತಂಡ ಐತಲ್ಲ, ಇದು ಪ್ಲಾನ್ ಹಾಕಿ ಕರ್ಕೊಂಬರ್ತಾನೆ ಅನ್ನಕತ್ತಾನ ಅಂತ ಬುದ್ಧಿ ನನ್ನ ಮನೆ ಹಂಗೆ ಯಾಕೆ ಬರವಲ್ದಂತೇನ? ಮನ್ಯಾಗ ಬಂಗಾರದಂತ ಗೊಂಬೆ ಅಂತ ಹೆಂಡತಿ ಇಟ್ಕೊಂಡು ಬರೇ ಹೊಲ್ದಾಗ ಬಂದ್ ಕುಂದಿರ್ತಾನ. ಏನ್ ಹೇಳ್ಬೇಕ ಇವನಿಗೆ? ಎಷ್ಟು ಕರೆದ್ರು ಬರಾಕೊಲ್ಲಂತಾನ. ಏನ್ ಪ್ಲಾನ್ ಹಾಕಿದ್ರ ಬರ್ತಾನಿವ? ಆಟ ಗಿಟಾರ ಮಾಡಿಸ್ಕೊಂಡ್ ಬರ್ಲೆ ನೀವು ಬರುವಂತದ? ನೋಡ್ಬೇಕು ತಡಿ, ಏನ್ರ ಯೋಚನೆ ಮಾಡ್ತೀನಿ ಸ್ವಲ್ಪ. ಅಲ್ಲ, ಇದ್ರೊಳಗ್ ವಿಚಾರ ಮಾಡೋದರ ಏನೈತಿ ಅಂತ? ಅದ ನನ್ನ ಗಂಡ ನೋಡಿದ್ರ ಇದ್ದು ಸತ್ತಂಗ ಬಾಡ್ಯಾನ್ ಮಗ. ಮಲ್ಯಾನ್ ಹೆಂಡ್ತಿನು ಹೆಂಗೂ ಊರಿಗೆ ಹೋಗ್ಯಾಳ. ಮಲ್ಯಾಗ ಬುಟ್ಟಿಗೆ ಹಾಕೊಂಡ್ರ ಹೆಂಗ? ಅವ ನೋಡಿದ್ರ ಹೆಂಡತಿ ಕರ್ಕೊಂಬರ್ತೀನಿ ಅಂತ ಹೇಳಾಗುತ್ತಾನ. ಬೇಡ, ಹೆಂಗಾರ ಮಾಡಿ ಅವಂಗ ಕರ್ಕೊಂಬರೋದ್ ನಿಂದಿರ್ಸ್ಬೇಕು. ಅಂದ್ರ ನನ್ ಜೀವನಾನು ಪಾವನ ಆಕೈತಿ. ಇವ ಇದ್ರು ಸತ್ತಂಗಿವ ನನ್ ಗಂಡ. ಪ್ಲಸ್ ಅದರ್ಲಿಂದ ಏನ್ ಉಪಯೋಗನೂ ಇಲ್ಲ. ಬಂದೆ ಮಲ್ಯಾನ. ಮೆಣಸಿನ್ಕಾಯಿ ಹರಿತೀನಿ ಅಂತ ಹೇಳಿ ಬಂದೀನಿ. ನನ್ನ ಹೆಂಡತಿ ಜಾಸ್ತಿ ಆಗ್ಬಿಟ್ರೆ ಮೆಣಸಿನ್ಕಾಯಿ ಹರಿಯಕ ಮನಸ್ಸು ಬರೋದು. ಮೆಣಸಿನ್ಕಾಯಿ ನೋಡ್ರಿ ಜಲ ಬರ್ತಾನ. ಆತೇನೋ ಮೆಣಸಿನ್ಕಾಯಿ ಇದೆ? ಮೆಣಸಿನ್ಕಾಯಿ ಹರಿಯೋದ್ರಿ ಗೌಡ್ಸೇನಾರ? ಇಲ್ಲ ಬರ್ರಿ, ಅದು ಮೆಣಸಿನ್ಕಾಯಿ ಹರಿಬೇಕನ್ಯ ನೋನು ಕೈ ಹಾಕ ನಡ್ಗಕತ್ತಿದ್ರಿ. ಹಂಗಾಗಿ ಮೆಣಸಿನ್ಕಾಯಿ ಹರಿಯೋದ ಕೈ ಬಿಟ್ಟು. ನಾ ಸಪೋರ್ಟ್ ಕೊಡ್ತೇನೆ ಬಾ, ಇಬ್ರು ಸೇರಿ ಹರಿನ. ಗೌಡ್ರು ಬಂದ್ರಂದ್ರ ಗೌಡ್ರದೇನ್ ಕೇಳ್ತಿ? ನಾ ಹೇಳ್ತೇನೆ ಬಾ. ಆಮೇಲೆ ಎದಕ್ ಟೆನ್ಷನ್ ತೋತೀನಿ ಇದನ್ನೆಲ್ಲ? ನಾ ಇದ್ದಾಗ ಹೆದರ್ಬೇಡ ನೀ.
ಅಲ್ಲ ನಿಮ್ಗ ಧೈರ್ಯ ಬರ್ತೈತ್ರಿ ಗೌಡ್ಸೇನಾರ ನಿಮ್ಮೋಟ್ ಧೈರ್ಯ ನಮಗ್ ಬರ್ಬೇಕಲ್ಲ ನಾ ಅದನ್ನ ಹೇಳಕತ್ತಿದ್ದ. ನಾ ಹೇಳಾತೈತಿ ಅರ್ಥ ಆಗತೈತಿ ಇಲ್ಲಿ ನಿನಗ. ನಾ ಇದ್ದಾಗ ಹೆದರ್ಬೇಡ, ನಾ ಅದೇನ್ ಬಾ. ಅದ್ ಬಿಡ್ರಿ ನಾ ಅರ್ಕೊಂತೀನಿ ಬಿಡ್ರಿ ಮೆಣಸಿನ್ಕಾಯಿ. ಲೇ ಇವನು ನಿಜವನು ಮರೆ ಗೌಡ್ಸೆ ನೀ ಮೆಣಸಿನ್ಕಾಯಿ ಹರಿಯಂಬ ಮಲ್ಯ ಅಂದ್ಗಾರಿ ನನ್ನ ಕೈ ತೊಗೊಂಡ್ ಸೀದಾ ಮೆಣಸಿನ ಗಿಡದಾಗ ಕತ್ತರುಕ್ತಾವಲ್ಲ, ಇದನ್ನೇನಾರ ಗೌಡ್ ನೋಡಿದ್ನಾರ ಸೀದಾ ಕಾಲ್ ಮರಿ ತೊಗೊಂಡ್ ನನ್ನ ತಲೆಗ ಇಡ್ತಾನ. ಚಲೋ ಅಲ್ಲದ ಗೌಡ್ಸೇನ್ ಯಾಕ ಸ್ವಲ್ಪ ಅರಿ ಬಿಟ್ಟಂಗೆ ಕಾಣುತ್ತಾ. ಗೌಡ್ ಬರ್ರಾಗ ಸೀದಾ ಜಾಗನ ಖಾಲಿ ಮಾಡ್ಬೇಕು. ನಾನು ಮತ್ತೆ ಕಾಲ್ ಮರಿ ಗದ್ದೆ ಬೀಳ್ತಾವ ನಾನು. ಏ ಮಲ್ಯ ಏನ್ ಯೋಚನೆ ಮಾಡಾತಿ? ಏನ್ರ ರೊಕ್ಕದ ಈಕದ ಯೋಚನೆ ಮಾಡತ್ತೇನ? ಬರೋಬ್ಬರಿ ಹೇಳಿದ್ರಿ ನೋಡ್ರಿ, ರೊಕ್ಕದ ವಿಚಾರ ಮಾಡಕ್ ನಿಂತಿದ್ರಿ ನಾನು. ಅಲ್ಲ ಗೌಡಗ್ ನಂಬಿದಿ ಅಂತಂದ್ರ 100 ರೂಪಾಯಿ 200 ರೂಪಾಯಿ ಕೊಡ್ಬೋದ, ಹಬ್ಬ ಅಂದ್ರ 1000 ರೂಪಾಯಿ ಕೊಡ್ಬೋದ. ಟೆನ್ಷನ್ ತಗೋಬೇಡ, ನಾ ಇರು ಮಟ ನಿನಗೆ ಎಷ್ಟು ಬೇಕು ಹೇಳಿ ರೊಕ್ಕ ಕೊಡ್ತೇನ. ಏನ ಹೌದ್ರಿ? ಹಾ ಎಷ್ಟು ಆಗ್ತಾರೆ ಇದೊಂದು ಮತ್ ಮೊದ್ಲಾರ ಹೇಳ್ಬೇಕ್ರಿ ಸುಳ ಅವನು ನಿಟ್ಟೋತನ ಗೌಡನ್ ದಾರಿ ಕೈಕಂತ ಕುಂದ. ನಡ್ರಿ ಪಟ್ನ ಟೆನ್ಷನ್ ತಗೋಬೇಡ, ನಾ ಇರು ಮಟ ನೀ ಬಾ. ಅಲ್ಲಿ ಗೌಡಿಸೇನಾರ ಕೈಯಾರ ಬಿಡ್ರಿ, ರೊಕ್ಕ ಕೊಟ್ಬಿಡ್ ನಡ್ರಿ. ನಾ ಸ್ವಲ್ಪ ಬಾ ಕೊಡ್ತೇನಿ, ಹಿಂಗ್ಯಾಕ್ ಮಾಡತ್ತೀನಿ ಬಾ. ಅಲ್ರಿ ಕೈ ಬಿಡ್ರಿ, ಅಲ್ಲ ನೀವ್ ರೊಕ್ಕ ತಗೊಂಬಂದ್ಬಿಡ್ರಿ ಇರ್ತೀನಿ ಸೀದಾ. ನಾನು ಯಾಕಂದ್ರೆ ಎಂತಿಂಗ್ ಕರ್ಕೊಂಬರಕ್ ಹೋಗ್ಬೇಕ್ರಿ ಅದಕ್ಕ. ಹಿಂಗೆಲ್ಲ ಎದಕ್ ಮಾತಾಡ್ತಿತ್ತು ಮಲ್ಲು? ಅಲ್ರಿ ಗೌಡಿಸೇನಾರ ಅರ್ಜೆಂಟ್ ಎಂತಿಂಗ್ ಕರ್ಕೊಂಬರ್ಬೇಕು ನೋಡ್ರಿ. ಇರ್ಲಿ ಬಾ, ನಮ್ ತ್ರಾಸ ಕೊಡ್ತೇನ್ ಬಾ. ಮೆಣಸಿನ್ಕಾಯಿ ಹರ ನಾನು ಇಲ್ ಬಿಡ್ರಿ, ಮೆಣಸಿನ್ಕಾಯಿ ಏನ್ ಬ್ಯಾಡ ಬಿಡ್ರಿ. ಯಾಕ ಮೆಣಸಿನ್ಕಾಯಿ ವಾಸ್ತವ ಸರಿ ಇಲ್ಲ. ಬಾ ಹಂಗಾರ ಕೊಡ್ತೇನ್ ಬಾ. ರೂಮಿಗೆ ಹೋಗ್ರಿ. ರೂಮಿಗ್ರಿ? ಅಲ್ಲ ನಾ ಇಲ್ಲೇ ನಿಂತಿರ್ತೀವಿ, ನೀವ್ ತಗೊಂಬರ್ರಿ ರೊಕ್ಕ ತಗೊಂಬರ್ರಿ, ನಾ ಇಲ್ಲೇ ಇರ್ತೀನಿ ನೋಡ್ರಿ. ಹಿಂಗ್ಯಾಂಗೋ ಮಲ್ಯ ನೀ ಹಿಂಗ್ ಮಾತಾಡಿದ್ರ ಹೆಂಗ? ಹಂಗಲ್ರಿ ಹೋಗ್ಬೇಕ್ರಿ, ಅರ್ಜೆಂಟ್ ಐತಿ ಅದಕ್ಕೆ. ಹಂಗಾರ ನೀ ಬರಂಗಿಲ್ಲ ಒಳಗೀಗ? ಹಂಗಲ್ರಿ ಗೌಡಿಸೇನಾರ ಬರ್ತಿ ಇಲ್ಲ ಮಲ್ಯ, ಒಳಗ್ ಬರ್ತಿ ಇಲ್ಲ ಅಷ್ಟೇ ಹೇಳ. ಯೋಚನೆ ಮಾಡೋದ್ರಿಂದ ಏನ್ ಲಾಭ ಇಲ್ಲ. ಬಾ ಒಳಗ ರೊಕ್ಕ ಕೊಡ್ತೀನಿ, ತಗೊಂಡ್ ಹೋಗುವಂತ ತಿಳಿತಾನ? ಹಂಗಂದ್ರಿ ಬಾ. ಅಲ್ಲ ಕೈ ಬಿಡ್ರಿ ಗೌಡಿಸೇನಾರ. ನೋಡ್ರಿ ನೀವ್ ನೋಡ್ರಿ, ನಾ ಬರ್ತೀನಿ ನೋಡ್ರಿ. ಬಾ. ಅಲ್ಲ ಗೌಡ್ಸಿ ನೀ ಯಾಕ ಟ್ರ್ಯಾಕ್ ಚೇಂಜ್ ಮಾಡಂಗ್ ಕಾಣ್ತಲ್ಲ ಅಂತ. ರೊಕ್ಕ ಇಲ್ಲಿಗೆ ತಂದು ಕೊಟ್ರಾಕಿತ್ತಿಲ್ಲ, ಮಂತೆಲೆಲ್ಲ ಬಾ ಅಂತ ಅಲ್ಲ. ಓ ಒಳ್ಳೆ ಮಳೆ ಎಲ್ಲಿ ಅಡ್ಡಾಡಿ ಅಂತ ಮಾಡಿರ್ಬೇಕೀಕಿ. ಬರಾಬರಿ ಹೇಳು. ಕೈ ಹಿಡ್ಕಂದ್ರೆ ಏನಂತ ಏನ ಆ ಮಕ್ಕ ಅಂದ್ರು ಏನೋ ಅಂತಾರಲ್ಲ ಹಂಗೆ ತಿಳ್ಕೊಂಡಿರ್ತಾರ. ಅದ್ರ ಸಂಬಂಧ ಕೈ ಹಿಡ್ ಜಗ್ಗಿರಿ ಕರ್ದಿರ್ಬೇಕ. ಹಂಗ ನೋಡು ಅವನು ಏಂತಿ ಮನೆಯಾಗಿಲ್ಲ ಅಂದ್ರೆ ತಲಿ ಯಾಕಡೆ ದಾರಿ ತೋರಿಸ್ತಾರೆ. ಇರ್ಬೇಕು ರೊಕ್ಕ ಹಳೆ ಮಳೆ ಅಡ್ಡಾಡ್ದಾಗಲ್ಲ ಹೋಗಿ ಸಂಬಂಧ ಹಾಕಿ. ಎಲ್ಲ ಹೋದ ಇವ ಮಲ್ಯ? ಮಲ್ಯ ಬಂದೇನು? ಬಂದ್ರಿ ಗೌಡ್ಸೇನಾರ? ಅಲ್ರಿ ಗೌಡ್ಸೇನಾರ ನೀವೇನ್ ಈ ಕಡೆ ಕರ್ಕೊಂಬಂದ್ಬಿಟ್ರಲ್ಲ. ಅಲ್ಲ ಮನಿ ಆ ಕಡೆ ಐತಿ ಇದೇನ್ರಿ ಇವನು ದನ ಕಟ್ಟಲಿ ಕರ್ಕೊಂಬಂದಿರಲ್ಲ. ನಿನಗ ನಾ ಸಪೋರ್ಟ್ ಮಾಡ್ತೇನಿ, ನನಗ ನೀ ಸಪೋರ್ಟ್ ಮಾಡ. ನಿನಗ್ ಬೇಕಾಗಿದ್ದ ನಾ ಕೊಡ್ತೇನಿ, ನನಗ್ ಬೇಕಾಗಿದ್ ನೀ ಕೊಡ. ಅಲ್ರಿ ನಿಮಗ್ ಬೇಕಾಗಿದ್ದು ಕೊಡಕ ನನ್ ತಲೆಯಾರ ಏನೈತಿ ಅಂತಿ ನಾನು. ಬರ್ರಿ ಸುಮ್ ಗೊಟ ಮಾಡ್ಕೊಂಡ್ ಕೊಡ್ಬೇಡ್ರಿ, ರೊಕ್ಕ ಕೊಟ್ಬಿಡ್ ಬರ್ರಿ. ಒಳಗ್ ಬಾ, ಎಲ್ಲಾ ಅರ್ಥ ಆಕೇತಿ. ಹೊರಗ್ ನಿಂತು ಮಾತಾಡಿದ್ರೆ ಏನು ಅರ್ಥ ಆಗಂಗಿಲ್ಲ. ನರನ ಹಿಡ್ಕೊಂಡಂಗಾಗಿತ್ತು ನೋಡ್ರಿ. ಯಾರ ನೋಡಿಗಿಲ್ದಿರಿ ಏನ್ ಮಾಹಿತಿ? ಏನಮ್ಮಲ್ಲ ಈಗಾರ ಅರ್ಥ ಆತನ? ನನ್ ಕಡೆ ಏನು ಕೊಡಾಕಿಲ್ಲ ಅಂದಿ ಆಗಲ್ಲೇ. ಗೌಡ್ಸೇನಾರ ಮೊದ್ಲೇ ಹೇಳ್ಬೇಕಿಲ್ಲ, ಸಿಕ್ಕಾಡಿ ಸುಳ್ಳ ದಮ್ ಹಚ್ಚಿ ಸಾಯ ಹೊಡೆದಿಟ್ರಿ ನಾನು. ನೀ ಹೆಂಡತಿ ಕರ್ಕೊಂಬರಾಕ? ಹೆಂಡತಿ ಕರ್ಕೊಂಬರಕ ಹೆಂಗ್ ಮಾಡಂಗ್ ನೋಡ್ರಿ ಮತ್ತೆ. ಅಲ್ಲೋ ಇಲ್ಲಿ ಅಷ್ಟು ಸುಖ ಸಿಕ್ರು ಮತ್ತೆ ಹೆಂಡತಿ ಕರ್ಕೊಂಬರ್ತೇನಂತೆಲ್ಲ ನೀ. ಬೇಕಾದಂಗ ರೊಕ್ಕ ಸಿಕ್ತೈತಿ, ಆಸೆ ತೀರ್ಸ್ಕೋತಿ, ಮತ್ತೇನ್ ಬೇಕು ನಿನಗ? ಊಟ ಬೇಕಂದ್ರೆ ಊಟ ತರ್ಸ್ಕೊಡ್ತೇನೆ. ಯಾವ ಹೋಟೆಲಿಂದ ಬೇಕು ಹೇಳಿ, ನೀನು ಆ ಹೋಟೆಲಿಂದ ತರ್ಸ್ಕೊಡ್ತೇನೆ. ಮಲ್ಯ ನಸೀಬ ತೆಗ್ದಂಗಾತು ನಾವು. ಆಯ್ತು ಬೇರೆ ಗೌಡ್ಸೇನಾರ ಅಂದ್ರ ಗೌಡನ್ ಕಡೆ ಏನ ಕೆಲಸ ಇಲ್ಲ ನಿನ್ನೆಲ್ಲ ಮಗ ಗೌಡ್ಸಿನಿ ಕಡೆ ಅಂದಂಗ. ರಾಜ್ಕುಮಾರಿ ಅಂತ ಆಕಿ ಗೌಡ್ತಿ ಇದ್ಮೇಲೆ ಮತ್ತ ಗೌಡ್ರೊಳಗೆ ಅಲ್ರಿ ಮತ್ ಗೌಡ್ರಿಗೆ ಗೊತ್ತಾದ್ರ ಹಂಗ. ನಾನ್ ಇಲ್ಲಿ ಹುಡುಗ
ಏನ್ ಟೆನ್ಷನ್ ತಗೋಬೇಡ ಅಂತಂದ ಆಗಲ್ಲೇನ ಹೇಳೇನ್ ನಿನಗ್. ಟೆನ್ಷನ್ ಅಲ್ಲ, ಚಿಕನ್ ಪೀಸ್ ಕಡ್ದಂಗ್ ಕಡಿತಾರ. ಚಿಕನ್ ಪೀಸ್ ಹೆಚ್ಚಿ ಶಾಕ್ ಕಡಿಸಿ ಇಟ್ಟು ಬಿಡ್ತಾರ. ನಾನು ಮತ್ತೇನಿಲ್ಲ. ಮಲ್ಯ ಲಾಸ್ಟ್ ಒಂದ್ ಮಾತ್ ಹೇಳ್ತೇನೆ ಕೇಳ. ನಿನಗ ನಾ ಮಾತ್ ಕೊಡ್ತೇನೆ, ನಿನ್ ಜೀವಕ್ಕೆ ಏನಾರ ಕುತ್ ಬಂತಂದ್ರ ನನ್ ಜೀವ ಕೊಡಾಕು ನಾ ಹೆಸಂಗಿಲ್ಲ. ಆಯ್ತಾ? ನೋಡ್ರಿ, ಮತ್ ನಿಮ್ ಧೈರ್ಯದ ಮ್ಯಾಗನ ನಾವು ಸ್ವಲ್ಪ ಧೈರ್ಯ ತಗಂತೀವಿ. ಮತ್ ನಡ್ಯಾಕ ಹಂಗ ಹಿಂಗ ಮಾಡಿ ಮತ್ತೀಗ ಬಡವನ್ ಜೀವನ ಮಾಡಿಡ್ಬೇಡ್ರಿ. ಅವಾಗ ನಾ ಗೌಡ್ತಿ, ಈಗ ನಿನ್ನಾಕಿದೇನಿ. ತಿಳಿತಾ? ಏನು ಯೋಚನೆ ಮಾಡಕ್ ಹೋಗ್ಬೇಡ, ನಡಿ ರೊಕ್ಕ ಕೊಡ್ತೇನೆ. ಬರೀ ಯಾಕ ನಿಮಗಿದ್ದ ಧೈರ್ಯ ನನಗ್ ಬಂದ ಬರೋದು. ಅಲ್ಲ, ಮದುವೆ ಆಗಿ ಇಷ್ಟ ವರ್ಷ ಆದ್ರೂ ನನ್ ಗಂಡನ್ಲಿಂದ ಸುಖ, ನೆಮ್ಮದಿ, ಶಾಂತಿ ಏನು ಸಿಗ್ಲಿಲ್ಲ. ಅವನ್ ಕಡೆ ಸಿಗ್ಲಾರ್ದ ಈ ಮಲ್ಯಾನ್ ಕಡೆ ಎಲ್ಲಾ ಪೂರೈಸ್ಕೋಬೇಕನ್ನೋ ಆಸೆ, ಆಕಾಂಕ್ಷ ಇನ್ನೂ ಹೆಚ್ಚಾಗತ್ತೆ. ಅಲ್ಲ, ನನಗ್ ಬಹಳ ವಿಚಿತ್ರ ಅಂದ್ರ ವಿಚಿತ್ರ ಆಗಿಬಿಡತ್ ನೋಡಿ. ಕಳ್ಳತನ ನನ್ನ ಹೆಂಡ್ತಿ ಆ ಕಡೆ ಜಗ್ಗಾಡಿ ಈ ಕಡೆ ಜಗ್ಗಾಡಿ ನಾವು ತ್ರಾಸು ಕೊಟ್ಟು ನಿದ್ದೆ ಮಾಡಕ್ ಬಿಡ್ತದಿಲ್ಲ. ಆದ್ರೆ ಇವತ್ತು ಗಪ್ಪನೆ ಮಕ್ಕ ಬಿಟ್ಟಾಳ. ನನಗನು ಭಾಳ ಚಂದ ನಿದ್ದೆ ಆತ. ಯಾಕಂತ ಗೊತ್ತಾಗೋದಿಲ್ಲ. ಏನೋ ನೋವು ನಮ್ಮನ್ನು ಯೋಚನೆ ಮಾಡಂಗಾತಪ್ಪ. ಇಲ್ಲ ಬಿಡಿ, ಹೆಂಗಾರಾಗ್ಲಿ ಗಪ್ಪನೆ ಮಕ್ಕ ಇದ್ದ ಸಾಕತ್ತ. ದೇವ್ರ ಪಪ್ಪ ಹಿಂಗೆ ಇಡ್ಲಿ ಪಪ್ಪ, ಆರಾಮ್ ನಿದ್ದೆ ಕೊಡ್ಲಿ. ಕಣ್ಣಿಗೆ ನಿದ್ದಿನೇ ಇಲ್ಲ. ಅವನು ಕೆಂಪಗಾಗಿ ಬಿಟ್ಟವ್ ಕಣ್ಣು. ಯಾವನಾರ ನೋಡ್ಲಿ ಅವನು ಯಾಕಾಗ ಅವಡ ಕಣ್ಣು ಕೆಂಪಗಾಗ್ಯಾವ, ಬೆಳತನ ನಿದ್ದಿಲ್ಲನ ಅಂತಾನ. ನನ್ನ ಕಷ್ಟ ಯಾರಿಗೆ? ಸಾಕು, ಇವತ್ತು ಭಾಳ ಚಂದ ನಿದ್ದೆ ಆತ. ಆರಾಮಾಕಿ ಹಂಗ ಮಕ್ಕಂಬಿಡ್ಲಿ. ಆದ್ರೂ ಒಟ್ಟ ಮ್ಯಾಗ ಕೈ ಸತಿ ಹಾಕಿಲ್ಲ ನೋಡಿ ಇವತ್ತು. ಸಾಕು, ಅಷ್ಟು ಮಕ್ಕಂಬಿಟ್ರೆ ಸಾಕಪ್ಪ. ನಿದ್ದೆ ರಾತದ ಕಣ್ಣಿಗೆ. ಮನಗಂಡ ನಿದ್ದೆ ಬಂತು ನೋಡಿ ಇವತ್ತ. ಏನ್ ಮಾಡಿದ್ಲ ಏನಂತ ಅಲ್ಲ, ಜಲ್ದಿ ಕೆಲಸ ಮುಗಿಸ್ಕೊಂಡ್ ಹೋದ್ರಾತಂತ ಬಂದ್ರ ಗೌಡ್ ಇವತ್ತು ಯಾಕಡೆ ಹೋಗಿಲ್ ಬಿಡಪ್ಪ, ಇಲ್ಲೇ ಕುಂತಿದ್ದಂಗದನಂತಿ ನಾನು. ಇವನು ಕೆಟ್ಟ ಬಿಡಪ್ಪ, ಕೆಲಸನ ಕೆಡಂಗ್ ಕಾಣುತ್ತಿದೆ. ಗೌಡ್ಸೇನೆ ಬಾ ಅಂತ ಹೇಳಿ ಕಳಿಸ್ಬಿಟ್ಟಾಳ. ಅಲ್ಲ, ಗೌಡ್ ಹೊಲ್ದಾಗಿದ್ರು ಗೌಡ್ಸೇನೆ ಯಾಕೆ ಬಾ ಅಂತ ಕಳಿಸಿದ್ಲು? ಹೆಂಗೈತೇನು ನೋನು, ನಮಗಂತೂ ಗೊತ್ತಾಗೋಲ್ದೇನ. ಮೊದಲು ಗೌಡನ್ ತಲೆ ವಿಚಾರಿಸಿದ್ರ ಬರೋಬ್ಬರಿ ಆಗತ್ತಿರ ನೋನ್. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ ಲೇ ಮಲ್ಲೆ, ಏನ್ ಈ ಕಡೆ ಹೊಂಟಲ್ಲ? ಹಂಗ ಒಂದಿಟ್ಟು ಕೆಲಸ ಇತ್ತು ಬರೀ ಈ ಕಡೆ, ಅದಕ್ಕೆ ಹೊಂಟಿದ್ರಿ ಗೌಡ್ರ. ಹೌದಾ? ಹ್ಞೂನ್ರಿ. ಅಂದಂಗ ಮಲ್ಲೆ, ನಿನ್ನೆ ರೊಕ್ಕ ಬೇಕಂತ ಹೇಳಿದ್ದಲ್ಲೇ? ನೀನ ಜಾಸ್ತಿ ತಂದರೆ ರೊಕ್ಕ ರೀ ಗೌಡ್ರ. ಕರೆಯವ್ರಿ, ಮತ್ ನೀವ್ ಕೊಡ್ತೀರಿ ಅಂದಿದ್ರಲ್ರಿ, ಅದಕ್ಕೆ ನಿಮ್ ಕಡೆ ಬರ್ಬೇಕನ್ನಾರಾಗ ಅಲ್ಲೇ ರೊಕ್ಕ ಸಿಕ್ಕುರಿ. ಸಿಕ್ಕುವಾ? ಸಿಕ್ಕುರಿ. ಅವನು ಹೇಳ್ಬೇಕಿಲ್ಲ ಕೊಡಿ, ನಿನ್ ಸಲ ನಾ ಹೊಲ್ದಾಗ ಕಾದ್ ಬಂದೆ. ಹೌದು ಬರ್ರಿ. ಇಲ್ರಿ, ಮತ್ತೆ ಒಂದಿಟ್ಟು ಅರ್ಜೆಂಟ್ ಒಂದಿತ್ತಿತ್ತಲ್ಲ, ಮತ್ತೆ ಹೆಂಗ ಹಿಂದಡೆ ಗೌಡ್ರಿ ಅಂದ್ ಬಿಡು ತಿಳ್ಕಂತಾರ ಬಿಡು ಅವ್ರ ಅಂದ್ರಿ. ಹಂಗ ಸುಮ್ಮನೆ ಇರ್ಬಿಡು. ಒಟ್ಟು ಸಿಕ್ಕವಿಲ್ ರೊಕ್ಕ? ಸಿಕ್ಕವ್ರಿ. ಮತ್ತೆ ಹೋಗಿ ಕರ್ಕೊಂಬರ್ತೇನ? ಯಾರ ನನ್ನ ಹೇಳಿದ್ ಹೇಳ್ರಿ ನಿಮ್ಮ. ಮತ್ತೆ ಹೇಳಿದ್ದಲ್ಲ ಕೊಡಿ, ಬೀಗ್ರೂರಿಗೆ ಹೋಗ್ಬೇಕ್ರಿ ರೊಕ್ಕ ಕೊಡ್ರಿ ಅಂತ ಹೇಳಿದ್ವಿ. ಕರೆಯವ್ರು ಅದು ನಿನ್ ರೊಕ್ಕ ಸಿಕ್ಕಟ್ಟ ಅಷ್ಟು ಖುಷಿ ಆಗ್ಬಿಡ್ತೇಳ್ರಿ. ನಿಮ್ ಮುಂದೆ ಏನೇನ್ ಹೇಳಿದ್ದೆ ಅನ್ನೋದ ಜಾಸ್ತಿ ಹೋಗ್ಬಿಟ್ಟೈತಿ. ರೊಕ್ಕ ಸಿಕ್ಕವ ಮತ್ತೆ ಏನಾದ್ರು ಸಿಕ್ಕದ ಎಷ್ಟು ಖುಷಿಯಾಗಿದೆ. ಹಂಗಲ್ರಿ ಗೌಡ್ರ, ನೀವು ಇದು ಅಲ್ರಿ. ಮತ್ ಇವತ್ತೇನು ಯಾಕಡೆ ಹೋಗಿಲ್ಲ ನೀವು? ರೆಡಿ ಎಲ್ಲ ಆಗಿರಿ, ಮತ್ತೆ ಹೋಗಿಲ್ಲಲ್ರಿ ಇಲ್ಲಿಗೆ? ಇಲ್ಲಿ ಹೋಗ್ಬೇಕಾಗಿತ್ತು. ನೋನ್ ಹೊಲ್ದಾಗ ಕೆಲ್ಸದವ್ರು ಬರ್ತು ಅಂದಾರ. ಮಕ್ಳು ಕಾಯ್ಕಂತ ಕುಂತೀನಪ್ಪ, ಇನ್ನ ಬರವಲ್ರು. ಸ್ವಲ್ಪ ಅವ್ರಿಗೆ ಕೆಲ್ಸಕ್ಕೆ ಹಚ್ಚಿ ಮೆಣಸಿನಕಾಯಿ ಹಚ್ಚಿ ಹೋಗ್ಬೇಕಂತೀನಿ, ಬರಕತ್ತ ಇರಲ್ಲ ಅವು. ಅದಕ್ಕೆ ನಾಕು ನಿಮ್ಗೆ ಏನ್ರ ಅಡ್ಡಾಡೋ ಕೆಲಸ ಇತ್ತು ಹೋಗ್ಬೇಕ್ರಿ. ಹೆಂಗೂ ಇಲ್ಲಿ ಆಳಪ್ಪ ಹುಡ್ಕ್ಯಾನ ಗೌಡ್ಸೇನ್ ಇರ್ತಾಳ ಅಲ್ರಿ. ಗೌಡ್ಸೇನ್ ಇರ್ತಾಳ, ಅವು ಕೆಳಗಲ್ಲ ಮಾತು ಗೌಡ್ಸೇನಿಗೆ. ಅದಕ್ಕ ನಾನು ಇರ್ತನ ಹೊಲ್ದಾಗ. ಏನ? ಹೌದು ಬಿಡ್ರಿ, ನೀವ್ ಹೇಳಿದ್ರು ಬರಬರಿ. ಯಾಕಲೆ ತಲೆ ತುರ್ಸಕತ್ತಿದ್ಯಲ್ಲ? ಇಲ್ರಿ, ಅದು ಏನ್ರ ಬೇಕಾಗಿತ್ತ ಕೇಳ. ಅಲ್ರಿ, ಅವಂಗ್ ಬೇಕಾಗಿದ್ ಕೊಡಾಕ್ ನಾ ಅದೇನಲ್ಲ. ಏನದ್ ಬೇಕಾಗಿದ್ ಕೊಡದ? ಹಂಗಲ್ರಿ, ರೊಕ್ಕ ರೂಪಾಯಿ ಸಾಮಾನ್ ಏನ್ರ ಬೇಕಾದ್ರ ಕೊಡಾಕ್ ಅದೇನಲ್ಲ ಅಂತಂದೆ. ಹಂಗ ಏನೇನ ಒಡಗಿ ಬಿಟ್ಟಿದ್ದಿಲ್ಲ ನಂದು. ಸ್ವಲ್ಪ ಕರೆಕ್ಟ್ ಮಾತಾಡ. ಅಲ್ಲ, ನಿಮಗ್ ಮಾರ್ಕೆಟಿಗೆ ಹೋಗಿ ಕಾಯಿಪಲ್ಲೆ ತೊಂಬ ಅಂತ ಹೇಳಿದ್ದಿಲ್ಲ? ಮತ್ತೇನ್ ಇಲ್ಲೇ ಕುಂತ ಪಂಟ ಹೊಡ್ಯಾತಿರನ? ಹೌದಲ್ಲ ಗೌಡ್ರ, ಅದಕ್ಕ ಹೇಳಿದ್ರಿ ನಾನು. ಊರಾಗ ಏನಾರ ಕೆಲಸ ಐತೆ ನೋಡ್ರಿ ಅಂದ್ರ ಇಲ್ಲ, ಆಳ ಬರ್ತಾವ ಅಂದಿರಿ ನೀವು. ಇಲ್ಲ ಕರೆವ, ಆಳಿನ ಚಿಂತೆಗ ಅವನು ಮರ್ತು ಬಿಟ್ಟೆ. ಆತಗ ಹೋಗಿ ಬರ್ತೀನಿ. ಏನೈತೆ? ಹೋಗಿ ಜಲ್ದಿ ಬರ್ರಿ. ನಿನ್ಗೇನ್ರ ಬೇಕಾದ್ರ
ನೋಡ್ಸೇನ್ ಇರ್ತಾಳ ಅಂತೀರೇಳ್ರಿ ಅವ್ರಿಂದ ನಡ್ಯಾಕ್ ಆಗತ್ತಾನ ವಯಸ್ಸಾಗೈತಿ ಮೆಲ್ಕೋಯ್ ಬರ್ರಿ ಅವ್ರದೇನ್ ಅಲ್ಲಲೇ ವಯಸ್ಸಾಗೈತೆ ಅಂದ್ರೆ ಏನು ಬಿಡಿದು ಎಲ್ಲಾರ ಬಿದ್ದಿದ್ದ ಒಕ್ಕಿನ ಏನು ಕಣ್ಣು ಚಂದ ಅದಾವಲ್ಲ ಮೇಲೆ ಏನ ಹಂಗಲ್ರಿ ನಾ ಹೇಳದ್ ಅಲ್ರಿ ನಿಮ್ಗ ಅರ್ಥ ಆಗಲ್ರಿ ನಿಮ್ ಮೇಲೆ ಅಷ್ಟು ಜೀವ ಇದೀನ್ರಿ ಆ ತಗಲೆ ಮೇಲೆ ಹೋಗ್ ಬರೋಗ್ರಿ ಅವ್ರಿಗೆ ಮಲ್ಯಾಗ ಏನ್ ಬೇಕಾ ಅದನ್ನ ಕೊಟ್ಟು ಕಳಿಸ್ತೇನೆ ಏನ್ ಬೇಕು ಬರ್ಲಾನ ಏ ಬರ್ತಾಳ ಆಮೇಲೆ ಬಾನಿ ಜಲ್ದಿ ಬಾ ಆಮೇಲೆ ಎಷ್ಟೊತ್ ಮಾಡಿದಿ ಬರಾಕ ಅಲ್ರಿ ಗೌಡ್ಸೇನಾರ ನನ್ನ ಜಲ್ದಿ ಬಾ ಅಂತ ಹೇಳ್ಕೇಸಿರಿ ನೀವ್ ನೋಡ್ರಿ ಆ ಗೌಡನ್ ಇಲ್ಲಿ ಕುಂತಿರಲ್ಲ ಏನೋ ಹೊಲ್ದಾಗ ಅವ ಹೋಗ್ಯಾನಂತ ಮಾಡಿದ್ದೆ ನಾನು ಮತ್ ಅಲ್ಲೇ ಕುಕ್ಕರ್ ಬಡಿತಾನಂತ ಯಾರಿಗ್ ಗೊತ್ತ ಬಾ ಬಾ ಈಗ ಜಲ್ದಿ ಬಾ ಹಂಗತ್ತನ್ರಿ ಅದು ಜಲ್ದಿ ಬಾ ಅನ್ನಕ್ಕೆ ನೋಡ್ರಿ ಹಿಂಗಾಡಿನ ಕಾಯಂಗಾಯ್ತು ಅವನು ನನ್ನ ಮರವಿಗೆ ಏನ್ ಮಾಡ್ಬೇಕಪ್ಪ ಅಂತೀನಿ ಅವನು ಸಂತಿ ತಮ್ಮ ಅಂತ ಕಳ್ಸ್ಯಾಳ ಚೀಲ ಬಿಟ್ಟು ಹೊಂಟೀನಿ ಮನೆಗೆ ಹೋಗಿ ಚೀಲ ತಗೊಂಡೋಗಮ್ಮ ಅವನು ಆ ಕಡೆ ಅಲ್ಲೇ ಮಲ್ಲೆ ಏನ್ ಇದು ಇಡ್ತಾನೆ ಇಲ್ಲೇ ಅದು ಏನಿಲ್ಲ ಮನ್ಯಾಗಿನ್ ರಾಡಿ ಹೇಳಾಕತ್ತಿದ್ದ ನನಗೂ ಏನ್ ಕೆಲ್ಸ ಇಲ್ಲಲ್ಲ ಅಂತಂದ್ ಕೇಳ್ಕೊಂಡ್ ಕುಂತಿದ್ದೆ ಹಿಂಗ ಅದಿರ್ಲಿ ನೀವ್ ಎದಕ್ ಹೊಳ ಬಂದ್ರಿ ಇವನು ನೀ ಸಂತಿ ಹೇಳಿದ್ದಲ್ಲ ಹ್ಮ್ ಚೀಲನ ಮರ್ತೋಗ್ಬಿಟ್ಟೇನಿ ಹಗ್ಗ ಚಲೋ ಸಂತಿ ಅದ್ರಾಗ ವಯಸ್ಸಾತ್ರಿ ಗೌಡ್ರಿಗೆ ದ್ಯಾಸ್ ಹೋಗೋದ ಆಟ ಏನ್ ಮಾಡ್ಬೇಕ್ಲೇ ಮಲ್ಯ ಅವನವನು 12 ಚಿಂತಿ ಗೌಡ್ಸೇನಾರ ನಾ ಇನ್ ಹೋಗಂದ್ರೆ ಹೋ ಬಾಪ ಅವನ್ನೆ ಹುಷಾರ್ ಆಯ್ತು ಸರಿ ಬರ್ತೀನಿ ತಗೋರಿ ಗೌಡ್ಸೇನಾರ ಹಂಗಾರ ಹೋಯ್ ಬಲೆ ಚೀಲ ಕೊಂಡ್ ನಡಿ ಚೀಲ ಕೊಂಡ್ ನಡಿ ಅವನವನು ಇತ್ತೀಚೆಗೆ ನನ್ನ ಹೆಂಡತಿಗೆ ನನ್ನ ಮೇಲೆ ಪ್ರೀತಿನ ಕಮ್ಮಿ ಆಗಿ ಹೋಗೈತೆ ಯಾಕಂತ ನಂಗೆ ಗೊತ್ತಾಗವಲ್ದು ಏನಾಗತೈತೆ ಮೊದಲೆಲ್ಲ ಅಷ್ಟು ಜೀವ ತಿನ್ನಕಿ ನಾನು ಹೊಲ್ದಾಗ ಕುಂತ್ರ ಅಲ್ಲಿಗೆ ಬರಕ್ಕೆ ಕರ್ಯಾಕ ಬರ್ರಿ ತಿನ್ನ ಬರ್ರಿ ಎಷ್ಟು ಕಾಳಜಿ ಮಾಡ್ತಿದ್ಲು ಎಲ್ಲಾನು ಕಮ್ಮಿ ಆಗೈತೆ ಏನಾಗೈತೆ ಏನಿಲ್ಲ ಗೊತ್ತಾಗವಲ್ದು ಅದ್ರಾಗ ಬೇರೆ ನಾನು ನೋಡಿದ್ರ ಮುಂಜಾನೆ ಎದ್ದುಗಳೇನ ಹೋಗ್ರಿ ನೀವು ಅದು ತಂಬರ್ರಿ ನೀವು ಇದು ತಂಬರ್ರಿ ಅಂತ ಕಳಿಸ್ತಾಳ ಅವ ಮಲ್ಯ ನೋಡಿದ್ರೆ ಮುಂಜಾನೆ ಚಂತಿನ ಮನೆ ಮುಂದಿರ್ತಾನಂತ ಊರಿಗೆಲ್ಲ ಸುದ್ದಿ ಅಭ್ಯೋಗ್ಯದ ತಲೆಯಾಗ 12 ಯೋಚನೆ ಕೊರ್ಯಾಕತ್ಯಾವ ಏನಾಗೈತಿ ಅಂತ ಗೊತ್ತಾಗಲ್ದು ಇದನ್ನೆಲ್ಲ ತಲೆಯಾಗ ಇಟ್ಕೊಂಡು ಸಾಯೋದಕ್ಕಿನ ಈಕಿನ ಕರೆದು ಯೋಚನೆ ಮಾಡಿಬಿಟ್ರ ಗೊತ್ತಾಗ್ತದಲ್ಲ ಒಂದ್ಸಲ ವಿಚಾರ ಮಾಡಮ್ಮ ಹನುಮಾನಕ್ಕೆ ಔಷಧ ಇಲ್ಲ ಅಂತ ಹೇಳ್ತಾರ ಹನುಮಾನ ಇಟ್ಕೊಂಡು ಕೂಳು ನೀರು ಬಿಟ್ಟು ಸಾಯೋದಕ್ಕಿನ ಕರೆದು ಏನು ಹಿಂಗಂತಾರ ಊರಾಗ ಇದೇನಂತ ವಿಚಾರ ಮಾಡಿಬಿಟ್ರ ಗೊತ್ತಾಗತ್ತಲ್ಲ ನನ್ನ ಅನುಮಾನನು ಹೋಗ್ತದ ಅಂತ ತಲೆಯಾಗಿದ್ದು ನೋಡಮ್ ಕರೆದಾರ ಕರೆ ಮಾತು ಕರೆದು ಕೇಳಿದ್ರಂತ ಮುಂದಿನ ಮಾತು ಮುಂದೆ ಏನಾರ ಆಗಂತ ಅಲ್ಲ ಈ ಮಲ್ಲೆ ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ ಯಾಕೆ ಎಷ್ಟ್ ಲೇಟ್ ಮಾಡ್ತಾನ ಅಂತಿನ್ನ ಅಯ್ಯೋ ಇವ್ರ ಊರಾಗ ಹೋಗಿಲ್ಲನ ಇನ್ನು ಇದಕ್ ಹೋಗಿಲ್ಲ ಇವ್ರಿಗೆ ಕೇಳ್ತೇನೆ ತಡಿಯವ್ರನ್ನ ಎಷ್ಟೊತ್ತು ವಿಚಾರ ಮಾಡಿದ್ರೆ ಇದೇನ್ ತಲೆಂದ ಹೋಗಂಗಿಲ್ಲ ಹೋಗಿ ಕೇಳಿಬಿಟ್ರಾತ ಅಲ್ಲೇ ಇಲ್ಲೇ ಬಂದಲ್ಲ ಬಾ ಮಾತೈತಿ ಅಲ್ರಿ ಊರಾಗ ಹೋಗ್ತೇನಂದ್ರಿ ಇನ್ನು ಮಟ ಹೋಗ್ತೀನಿ ನಿನಗೊಂದು ಮಾತು ಕೇಳೋದದ ಹೇಳ್ತೀನಿ ಇದ್ದಿದ್ದು ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಡ ಅಲ್ರಿ ಇಷ್ಟು ದಿನ ಇಲ್ಲಾರ್ದ ಇವತ್ತೇನ್ರಿ ಕರೆ ಹೇಳಂತ ಕೇಳಾತೀರಿ ಇಷ್ಟು ದಿನ ಹಂಗಾರ ನಾ ಸುಳ್ಳು ಹೇಳೇನ ನಿಮ್ ಮುಂದೆ ನೀ ಸುಳ್ಳು ಹೇಳಿದ್ದಕ್ಕ ನನ್ ತಲೆ ಕೆಟ್ಟು ಇಡೀ ಊರ್ ಮಂದಿ ಎಲ್ಲ ಮಾತಾಡಕ್ ಕರೆ ಹೇಳ ಆ ಮಲ್ಯ ನಮ್ಮ ಮನೆಗೆ ಯಾಕೆ ಅಯ್ಯ ಅವ್ನ್ ಕೆಲ್ಸಕ್ಕೆ ಇಟ್ಕೊಂಡಿದ್ ನೀವ ಅಲ್ಲ ಕೆಲ್ಸಕ್ ಬರ್ತಾನ ಮತ್ತ ಇದಕ್ ಬರ್ತಾನ ಕೆಲಸ ಎಲ್ಲಿರ್ತದ ಹೊಲ್ದಾಗ ಮುಂಜಾನೆ ಚಂತನ ಮನ್ಯಾಗ ಯಾಕಿರ್ತಾನ ಇದನ್ನ ಕೇಳಕತ್ತಿಲ್ಲ ಇಡೀ ಊರ್ ಮಂದಿ ಕೇಳಕತ್ತೈತಿ ಗೌಡ ಮುಂಜಾನೆ ಹತ್ರ ಊರ್ ಹೊರಗೆ ಹೋಗ್ತಾನ ಮಲ್ಯ ಗೌಡನ ಮನೆಗೆ ಹೋಗ್ತಾನ ಅಲ್ರಿ ಊರ್ ಮಂದಿ ಮಾತಿಗೆ ತಲೆ ಕೆಡಿಸ್ಕೊತೀರಿ ನೀವು ಅವ್ರ ಸಂಬಂಧ ಜೀವನ ನಡೀತೈತ ನಿಮ್ದ ಒಂದಿನ 2 ದಿನ ಆದ್ರೆ ತಲೆ ಕೆಡಿಸ್ಕೊಂತಿದ್ದಿಲ್ಲ ಇದು ದಿನ ದಿನ ಎಮ್ಮಳವಾಗಿ ಬೆಳ್ಯಾಕತ್ತದಲ್ಲ
ನನ್ನ ತಲೆಯಾಗಿದ್ದಂಥ ಅನುಮಾನನೂ ಹೋಗ್ಬೇಕಲ್ಲ. ಅದಕ್ಕೆ ನಿನಗೆ ಕೇಳಾಕತ್ತೀನಿ, ಅವ ಯಾಕೆ ನಮ್ಮ ಮನೆಗೆ ಬರ್ತಾನ? ಹೊಲ್ದಾಗ ಕೆಲಸ ಮಾಡೋ ಹಾಳ ಮನ್ಯಾಗ ಏನು ಕೆಲಸ ಇರ್ತೈತಿ? ಬಂದ್ರೆ ಒಂದು ಕ್ಷಣ ಬಂದ ತಗೊಂಡ ಹೋದ. ಮುಂಜಾಲಿಂದ ಸಂಜೆ ತನ ಮನೆ ಮುಂದೆ ಕುಂತು ನಿನ್ ಜೊತೆ ಮಾತಾಡಂತದ್ ಏನಿರ್ತತೆ? ಅಲ್ರಿ, ಹೊಲ್ದಾಗೂ ಕೆಲ್ಸ ಇರ್ತೈತಿ, ಮನ್ಯಾಗೂ ಕೆಲ್ಸ ಇರ್ತೈತಿ. ಮನ್ಯಾಗ ದುಮ್ಮಿರ್ತೈತಿ, ಅದನ್ನ ತೆಗಿಬೇಕು. ಜಾಳ ಕಟ್ಟಿರ್ತೈತಿ, ಅದನ್ನ ಬಿಡಿಸ್ಬೇಕು. ಕಾಳು ಕಡಿ ಎತ್ತಿಡುದಿರ್ತೈತಿ, ಅದನ್ನೆಲ್ಲಾ ಮಾಡ್ಬೇಕಿಲ್ಲ. ಮಂದಿ ಮಾತು ಕೇಳ್ಕೊಂಡ ನನ್ ಜೊತೆ ಜಗಳ ತೆಗಿಯಾತೀರಿ ನೀವ. ಅಷ್ಟ್ ಡೌಟ್ ಇತ್ತಂದ್ರ ಮನಿ ಮುಂದ ಕುರ್ಚಿ ಹಾಕೊಂಡ ಕಾವಲ್ ಕಾಯಿರಿ ನನಗ. ಅವಾಗ ಗೊತ್ತಾಕೇತ್ ನಿಮಗ. ಇದ ಲಾಸ್ಟ್ ಅಂಡ್ ಫಸ್ಟ್ ನನ್ ಮ್ಯಾಲ ಡೌಟ್ ಪಟ್ಟಿದ್ ನೀವು. ಹಂಗೇನ್ರ ಡೌಟ್ ಪಟ್ಟಿದ್ದ ಆತಂದ್ರ ನಾ ತವ್ರ ಮನಿಗ್ ಹೋಗ್ ಕುಂದಿರ್ತೇನೆ ಅಷ್ಟ. ಕೇಳಿದ್ರ ಹಿಂಗಂತಾಳ, ಜನ 100 ಮಾತಾಡ್ತತಿ. ನೋಡಮ್ಮ, ಇನ್ನೂ ಸ್ವಲ್ಪ ಜನ ನೋಡಮ್ಮ. ಅದೇನಂತಾರಲ್ಲ, ವಿಷಯ ಮುಚ್ಚಿಟ್ಟಿದ್ದು ಒಂದಲ್ಲ ಒಂದ್ ದಿವಸ ಬೈಲಾಗಬೇಕು. ಗೊತ್ತಾಕತ್. ಯಾಕ್ರಿ ಗುಡ್ಸೇನಾರ ಏನ ಹೇಳ್ಬೇಕಂದ್ರಿ ಅರ್ಜೆಂಟ್ ಬಾ ಅಂದ್ರಿ ಆ ಹುಡುಗನ ಕೈಲಿ ಕಳಿಸಿರಿ. ಇಲ್ಲಿ ನೋಡಿರ ಸುಮ್ಮನೆ ನಿಂತ ಬಿಟ್ರಿಲ್ಲ. ಅಲ್ಲಿ ನಿಮ್ಮ ಹೊಲ್ದಾಗಾರ ಕರ್ಸಂದ್ರಿ ಅದನ್ನೇ ಇಲ್ಲ. ಇಲ್ಲಿ ಯಾವಾಗ ತಂದೇರಿ ಈಗ ಇಲ್ಲಿ ಗುಡ್ಡದಾಗ ತಂದು ನಿಂದ್ರಿಸಿರಿ. ಏನ್ ಪಟ್ನ ಹೇಳ್ರಿ ಅದನ್ನಾರ. ಅಲ್ಲೋ ಮಲ್ಯ, ನಮ್ಮಿಬ್ಬರು ವಿಚಾರ ಸೌಕಾರಿ ಗೊತ್ತಾಗ್ಬಿಟ್ಟೈತಿ. ಸಾವುಕಾರ ಗೊತ್ತಾಗೈತ್ರಿ. ಅದಕ್ಕ ನಾ ಈಗ ಒಂದ್ ನಿರ್ಧಾರ ಮಾಡೇನಿ. ಎಷ್ಟ್ ಚಂದ ಅಂತೀರಿ, ಒಂದ್ ಸಾಯನ ಹೊಡೆದಿಟ್ಟಿರಲ್ಲ. ಅಪ್ಪೋ, ನಾನು ಮೊದಲೇ ಹೇಳಿದ್ ನಾನು ಆರಾಮ್ ನಾನು ಹೆಂಡತಿನ ಕರ್ಕೊಂಬಂದು ಆರಾಮ್ ಇರ್ತಿದ್ದೆ. ಬೇಕಿತ್ತು ನನಗಿದು. ನನ್ಗೆ ಗೊತ್ತಿತ್ತು. ನನಗ ಗೌಡ ಒಂದಲ್ಲ ಒಂದ್ ದಿನ ನನಗೆ ಆಯ್ಕೆ ಸಣ್ಣ ಕಡಿಕೆ ನನ್ನ ಮೊದ್ಲ ಗೊತ್ತಿತ್ತು ಈಗ ನನಗೆ. ನೀ ಏನ್ ಟೆನ್ಷನ್ ತಗೋಬೇಡ, ನಾ ಒಂದ್ ಪ್ಲಾನ್ ಹಾಕೇನೆ, ಬಾ ಇಲ್ಲಿ ಹೇಳ್ತೇನೆ. ನಾಳೆ ಈ ಟೈಮಿಗೆ ಬಾ. ಅಲ್ಲ, ಏನ್ ಹೇಳಕತ್ತೀರಿ ನೀವು? ಸ್ವಲ್ಪ ನೋಡ್ರಿ, ನೀವ್ ಹೇಳೋದು ಬರೋಬ್ಬರಿ ಇಲ್ಲ. ತಪ್ಪು ಮಾಡ್ಕೊಂತಾಗ ಒಂದು ದಂಡಿಗೆನ ಹಚ್ತೀರಿ ನೀವು ನನ್ನ. ನಾವಿಬ್ರು ಚಂದಾಗಿರ್ಬೇಕಂದ್ರ ಗೌಡ ಇರಬಾರ್ದ. ಆತೂರ್ ಬಾಯ ಮಣ್ಣು ಹಾಕಿರಿ. ಈಗ ಮೊದಲ ಹಿಂಗೆ ಹೇಳಿದ್ರಿ, ನಾವಿಬ್ರು ಚಂದ ಇರ್ಬೇಕಂತ. ನಾನು ಏನೋ ಊರಿಪ್ನ್ಯಾಗ ಏನೋ ಚಲೋ ಹೊಂಟೈತೆ ಅಂದ್ ಹೋದೆ, ಬಂದ್ ಇಲ್ಲಿಗೆ ಹತ್ತಿದೆ. ನೀ ಏನು ಟೆನ್ಷನ್ ತಗೋಬೇಡ, ನಾಳೆ ಇಷ್ಟ ಗಂಟೆಗೆ ಬಾ. ಅದನ್ನ ಮಾಡಿ ಅವ್ನಿಗೆ ಒಂದ್ ಗತಿ ಕಾಣಿಸೋಣ ಅಷ್ಟ. ಗೌಡ್ಕೇನಾರ ನನಗೆ ಯಾಕ ಬರೋಬ್ಬರಿ ಅನ್ಸವಲ್ದ್ರಿ ಅದು. ನನಗಂತೂ ಬರೋಬ್ಬರಿನ ಅನ್ಸವಲ್ದಿದೆ. ಆತು ಜನ್ಮ ತಗೋನಕ್ ನಿಂತೀರಿ ನೀವು. ಅಲ್ಲ, ನಿನಗ್ ನನ್ ಜೊತೆ ಇರೋದ್ ಇಷ್ಟ ಆಯ್ತಿಲ್ಲ? ಹಿಂಗೇಳಿ ಇಲ್ಲಿ ತಂದಿಟ್ರಿ. ಗೌಡ್ಕೇನಾರ ನೋಡ್ರಿ, ವಿಚಾರ ಮಾಡ್ರಿ. ಇರೋದಿತ್ತಂದ್ರ ನಾ ಹೇಳೋದ್ ಕೇಳ ಅಷ್ಟ. ಮತ್ತೆ ಈ ಹೆಂಗ್ ಮಾಡೋದಂತೀರಿ? ಈಗ ಹೇಳಿದೆ ಇಲ್ಲಿಗೆ ನಾನು ನಿನಗೆ ಎಲ್ಲಾ ಪ್ಲಾನಿಂಗ್ ಮಾಡೇನಿಲ್ಲ, ಅದ್ರ ತಕ್ಕಂಗನ ಮಾಡೋಣ. ಮತ್ತೇನು ಬೇರೆ ದಾರಿ? ಬೇಡ, ಬೇರೆ ದಾರಿ ಏನಿಲ್ರಿ. ಶಿವಾಯ ನಮ್ಮ. ಈ ನಾಳೆಗೆ ಎಷ್ಟೊತ್ತಿ ಬರಂದ್ರಿ ಹಂಗಾರ? ನಾ ಹೇಳಿದ ಟೈಮಿಗೆ ಬಾ. ಬಂದ ಅದನ್ನ ಕತಿ ಮುಗಿಸೋಣ. ತಿಳಿತಿಲ್ಲ? ಆಯ್ತಾಯ್ತು. ನಡಿ, ಎಲ್ಲ ರೆಡಿ ಮಾಡಿಕೊಂಡ ಬರ್ತೀನಿ ಬರ್ರಿ. ಮಲ್ಲು, ಏನ್ ಯೋಚನೆ ಮಾಡತಿ? ಈಗ ಬಂದ್ರಿ ಗುಡ್ಸೇನಾರ? ಹಾ, ಏನ್ ಹೇಳ್ರಿ, ಸುಮ್ಮ ಹಂಗ ವಿಚಾರ ಮಾಡ್ಕೊಂಡು ನಿಂತಿದ್ದೆ. ನಿನ್ನೆ ಹೇಳಿದ್ದೆಲ್ಲ ನೆನಪೈತಿಲ್ಲ? ಅವ ಬರುದ್ರೋಗ ಜಲ್ದಿ ಅಲ್ಲಿ ಸೆಟ್ ಮಾಡೋಣ ಬಾ ಜಲ್ದಿ. ಯಾಕ? ನಿಮ್ಗ ಹೆಂಗ್ ಹೇಳ್ಬೇಕಂತ ನಂಗೆ ಗೊತ್ತಾಗಲ್ದ್ರಿ ಗುಡ್ಸೇನಾರ. ಅದು ನಿನ್ನೆ ಸಾಯಂಕಾಲ ಗೌಡ್ರು ಭೇಟಿಯಾಗಿದ್ರಿ ಅಲ್ಲಿ. ಅಲ್ಲ, ಇಲ್ಲಿ ಏನ್ ನಡೆಯಕೈತೈತಿ ಅಂತ ನಂಗೆ ಗೊತ್ತಾಗವಲ್ದಲ್ಲ ಅಂತೀನಿ ನಾನು.
ನಿನ್ನೆ ಗೌಡ್ಸೇನಿ ನೋಡ್ಯಾರ ಗೌಡನ್ ಹೆಂಗಾರ ಮಾಡಿ ಮುಗಿಸ್ಬಿಡಮ್ಮಂದ್ಗಾರಿ ನನ್ ಮುಂದೆ ಹೇಳ್ಯಾಳ. ಇಲ್ಲಿ ನೋಡ್ರಿ ಗೌಡ ಆ ಹುಡುಗನ ಕೈಲಿ ಕಳಿಸಿ ನನ್ ಸೀದಾ ಈ ಬ್ರಿಡ್ಜ್ ಮೇಲೆ ಒಳದಂಡಿಗೆ ಕರ್ಸ್ಯಾನ ನನ್ನ. ಅಲ್ಲ ಇವ್ರಿಬ್ರು ಸೇರಿ ಏನಾರ ಪ್ಲಾನ್ ಮಾಡಾಕತ್ತಾರನಂತೇನಲ್ಲ. ಅವನು ಗೌಡ ಬ್ರಿಡ್ಜ್ ಮೇಲೆ ನಿಂತಿದ್ ನೋಡ್ರಿ ನನಗೆ ಹಂಗ ಅನ್ಸುತ್ತ. ಮತ್ತೆ ಸಾರಿಸಿ ಹೋಗೋನು ರಮೇಶ್ ಹಂಗ ಮಾಡಿ ಮುಕ್ಕಳ ಕೈಯಾಕ ನೀರ ಕೈ ಎತ್ತಿ ಹೋಗೋದನಂತೀನಿ ಹಿಂದಗಡೆ. ಮಲ್ಯ ಯಾವುದಕ್ಕೂ ಹುಷಾರ್ ಇರ್ಬೇಕಲ್ಲೇ. ಗೌಡ್ಸೇನಿನ ಗೌಡನ ನಂಬಕ್ ಆಗಂಗಲ್ಲ. ಗೌಡ ಎಲ್ಲ ಚಲೋ ಮನುಷ್ಯನ. ಆರ್ ಗೌಡ್ಸೇನಿಂದ ಗಂಟು ಬಿಟ್ಟಿನಲ್ಲ, ಹೆಂಗ್ ನಂಬದ ಗೌಡನೀಗ ಕೊಟ್ಟಿಟ್ಟಿರ್ತಾನ. ಮಲ್ಯ ನೀನು ಆದಷ್ಟು ಹುಷಾರಿರ ಬರೋದಿಲ್ಲ. ಯಾವತ್ತಕ್ಕೂ ಸ್ವಲ್ಪ ದೂರ ಇದ್ರೆ ಬೆಸ್ಟ್. ಕಾಯ್ಕೊಂತ ನಿಂತ ನೋಡು ಗೌಡಿಗ ಬಟ್ಟಿ ಗೌಡನ್ ತಲೆ ಹೋಗ್ಬೇಕಾರ ಟಕ್ 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 ಅಂತೈತಿ. ಏನ್ ಮಾಡ್ತಾನೆ ಏನು ಸುಳ್ಳ ಮಾಡಿದ್ನಪ್ಪ ಅವನು. ಆಶಾಕ್ ಬಿದ್ದು ಗೌಡ್ಸೇನಿಂದ ಬೆನ್ನತ್ತಿ. ಗೌಡ್ಸೇನಿ ನೋಡ್ರಿ ಗೌಡ್ಸೇನ್ ತಲೆದಾಗೆಲ್ಲ ಬೇಕಾದಂಗೆ ಖುಷಿ ಆಕೈತಿ. ಗೌಡು ನೋಡ್ರಿ ಅಂಜಿಕ್ ಬರ್ತೈತಿ. ನಮಸ್ಕಾರ ಗೌಡ್ರ. ನಮಸ್ಕಾರ ಒಮ್ಮಲೆ ಮಲು. ಯಾಕ್ರಿ ಬರಾಕ್ ಹೇಳಿದ್ರಂತ? ಮಲು ನಿಂತಾಕ ಒಂದು ವಿಚಾರ ಮಾತಾಡೋದೈತಿ. ನಾ ಹೇಳಿದ್ ಮಾಡ್ಕೊಡ್ತೆ. ಹೇಳ್ರಿ ಗೌಡ್ರಿ, ಏನ್ ಹಿಂಗ್ ಕೇಳಾಕತ್ತಿರಲ್ಲ? ಮಲ್ಲು, ಇವು ನೀನು ಕೈ ಎಲ್ಲ ಕಾಲಂತ ತಿಳ್ಕೊಂಡು ಹೇಳ್ತೀನಿ ಮಲ್ಲು. ನನ್ನ ಜೀವನ, ನನ್ನ ಮನೆದು ಮಾನ ಮರ್ಯಾದೆ ಘನತೆ ಎಲ್ಲ ನಿನ್ನ ಕೈಯಾಗೈತಿ. ನೀವು ಉಳಿಸ್ಕೊಡ್ಬೇಕಪ್ಪ ಮಲ್ಲು, ನೀವು ಉಳಿಸ್ಕೊಡ್ಬೇಕು. ಗೌಡ್ರ ಬಿಡ್ರಿ, ಕೈ ಬಿಡ್ರಿ ಗೌಡ್ರ. ಯಾಕ್ರಿ ಹಿಂಗ್ ಮಾತಾಡಕತ್ತೀರಿ? ಏನಾಗೈತ್ರಿ ಗೌಡ್ರ? ಮಲ್ಲು, ಏನ್ ಹೇಳು, ಏನ್ ಹೇಳಿ? ಊರ್ ಜನ ಮಲ್ಯ ಗೌಡನ ಹೆಂಡತಿ ಕೂಡ ಸರಸ ಸಲ್ಲಾಪ ಚಕ್ಕಂದ ಆಡ್ತಾನ. ಗೌಡ ಎಲ್ಲ ಗೊತ್ತಿದ್ರು ಕೈಲಾಗದ ಏಡಿತರ ನೋಡ್ಕೊಂಡು ತಿರುಗಾಡಕತ್ತಾರಂತ ಊರು ಮಂದಿ ಮಾತಾಡಕತ್ತೈತಿ. ನಾನು ಏನು ಬೇಕಾದ್ರೂ ಮಾಡ್ಬೋದು ನಿಮ್ಮನ್ನ, ಆದ್ರ ನಿಮ್ಮ ಜೀವನಕ್ಕೊಂದು ನನಗೆ ಸಿಗೋದಾರ ಏನೈತಿ ಮಲ್ಯ? ಹಾ ನೋಡಪ್ಪ ಮಲ್ಯ, ನಿನಗ ಕೈ ಮುಗಿದು ಹೇಳ್ತೀನಿ, ಬೇಡ ನಿನ್ನ ಕಾಲು ಬಿದ್ದನು ಹೇಳ್ತೀನಿ ಮಲ್ಯ. ಗೌಡ್ರ ದಯವಿಟ್ಟು ನನ್ನ ಮಾನ ಮರ್ಯಾದೆ ಉಳಿಸಪ್ಪ. ಯಾವತ್ತೂ ನಮ್ಮ ಮನೆ ತಂಟೆಗೆ ಬರಬಾರ್ದು ಮಲ್ಯ. ಸಾಕ್ರಿ ಗೌಡ್ರ, ಇದ್ರ ಮೇಲೆ ಏನು ಮಾತಾಡಕ್ ಹೋಗ್ಬೇಡ್ರಿ. ನೀವು ನನಗ್ ಕೈ ಮುಗಿಯಂಗ ಆಗಿರಿ ಅಂದ್ರ ನಾನು ಎಂತ ದೊಡ್ಡ ತಪ್ಪು ಮಾಡಿನಂತ ನನಗೆ ಅರ್ಥ ಆಗತ್ರಿ. ಮುಗಿಯಂಗಿಲ್ಲೋ, ಪ್ರಸಂಗ ಮುಗಿವಂಗ ಮಾಡೈತಿ. ಅದಕ್ಕ ಹೇಳಾಕತ್ತೀನಿ, ಇನ್ಮೇಲೆ ನನ್ನ ಮನೆ ತಂಟ್ಯಾಗ ಬರಬಾರ್ದಪ್ಪ. ನನ್ನ ಮನೆ ಮಾನ ಪ್ರಾಣ ಉಳಿಸೋ ಭರವಸೆ ನಿನ್ನ ಮೇಲೆ ಐತಿ. ಇಷ್ಟ್ರ ಮೇಲೆ ನೀ ತಿಳ್ಕೊಬೇಕು ಮಲ್ಯ. ಗೌಡ್ರ, ನಾನ್ ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳಂದ್ರೆ ಹೇಳ್ತೀನಿ, ಇದ ಲಾಸ್ಟ್ ರೀ. ಇನ್ ಮೇಲೆ ನನ್ನ ಜೀವನ ಇರತನ ನಿಮ್ಮ ಸಂಸಾರದಾಗ ನನ್ನಿಂದ ಒಂದು ಕೆಟ್ಟ ಮಾತು ಬರ್ಲಾರ್ದಂಗ ನೋಡ್ಕೊಳೋ ಜವಾಬ್ದಾರಿ ನಂದು. ನಾವು ನೀವು ಮೊದಲು ಹೆಂಗಿದ್ವಿ ಹಂಗ ಇರಂಬ್ರಿ ಗೌಡ್ರ. ನಾನು ನಿಮ್ಮ ಮೊದಲು ಏನು ಗೌರವ ಕೊಡ್ತಿದ್ನೋ, ನನ್ನ ಉಸಿರಿರೋವರೆಗೂ ನಾನು ನಿಮ್ಗೆ ಅದ ಗೌರವನ ಕೊಡ್ತೀನಿ. ನಾನು ಇನ್ನು ಬರ್ತೀನಿ ರೀ ಗೌಡ್ರ. ಹಾ, ಆ ಗೌಡ ಹೇಳಿದಕ್ಕ ನೀನ್ ನನ್ ಬಿಡಾಕ್ ನಿಂತೇನೀಗ? ಗೌಡ್ಶನರ ಒಂದ್ ಸ್ವಲ್ಪ ಅರ್ಥ ಮಾಡ್ಕಿರಿ. ಗೌಡ್ರು ನನ್ನ ಅಲ್ಲಿ ತನಕ ಕರಿಸಿ ಹೇಳಂತ ಅವಶ್ಯಕತೆ ಇದ್ದಿಲ್ಲ. ಅವ್ರೇನಾರ ಮನಸ್ಸು ಮಾಡಿದ್ರ ನನ್ನ ಮತ್ತೆ ನಿಮ್ಮನ್ನ ಇಬ್ರು ಎಣ ಸಿಗ್ಲಾರ್ದಂಗ ಕಾಣಿಸ್ತಿದ್ರಿ. ಅದೇನಾರ ಆಗ್ಲಿ ಮಲ್ಯ, ನೀನ್ ಜೀವ ಇರುವವರೆಗೂ ನಾ ಇರ್ತೇನಂತ ನಿನಗ್ ಮಾತ್ ಕೊಟ್ಟೇನಿ, ತಿಳಿತಾ? ಇದ್ರು ನಿನ್ ಜೊತೆನ, ಸತ್ರು ನಿನ್ ಜೊತೆನ. ನಿನ್ನ ಮಾತ್ರ ಬಿಟ್ಕೊಡೋ ಮಾತೇ ಇಲ್ಲ.
ನಿಮ್ಗ ಹೆಂಗ್ ಹೇಳಿರ ಅರ್ಥ ಆಗತ್ತಂತನ ಗೊತ್ತಾಗವಲ್ದು. ಇದು ಹೇಳಕ್ ಅಷ್ಟ ಚಂದ ರೀ, ಇದ್ರು ನಿನ್ ಜೊತೆ ಸತ್ರ ನಿನ್ ಜೊತೆ ಅಂತ. ಆ ಮನುಷ್ಯನ ಪರಿಸ್ಥಿತಿ ಅರ್ಥ ಮಾಡ್ಕೇರಿ. ನಿಮ್ಮ ಮರ್ಯಾದೆನ ನೀವು ಸ್ವಲ್ಪ ಉಳಿಸ್ಯಾನ ನೋಡ್ರಿ. ನಿಮ್ಗ ಊರಾಗ ಎಂತ ಸ್ಥಾನ ಐತಿ. ಅಲ್ಲ ನಿನಗ್ ಈಗ ಗೊತ್ತಾತನಂತ ನೀವು ಅನ್ಬೋದು. ನನಗ ಮೊದಲನು ಗೊತ್ತಿತ್ತಾರ. ನೀವ್ ಆ ಕ್ಷಣ ಕರೆದಾಗ ಅದು ಕೆಲವೊಂದ್ ಸತಿ ಆ ದಾರಿ ಗೊತ್ತಾಗಂಗಿಲ್ಲ. ದಾರಿ ದಾಟಿ ಬಂದಿಂದ ಆ ದಾರಿ ದಾಟಿ ಬಂದಿ ಅಂತ ಗೊತ್ತಾಗತ್ತ. ನಾನು ನೀವು ಕರೆದಿರೋ ಆಶಯದ ಮೇಲೆ ಏನೇನ ಆಗೋತು. ಆಗಿದ್ದೆಲ್ಲ ಆಗಲ್ಲಕ್ಕ. ಅದು ಗೌಡ್ರ ಮನುಷ್ಯನಾಗ ಇಟ್ಟಂದಿಲ್ಲ. ಇದೊಂದ್ ಸತಿ ಕ್ಷಮಿಸ್ಬಿಡ್ತೀನಿ ನಿಮ್ಮಿಬ್ಬರನ್ನು. ಅವ್ರು ಏನೇಂದ್ರು ಗೊತ್ತೇನು, ನಮ್ ಕಾಲ್ ಹಿಡ್ಕನಕ್ ಬಂದಿದ್ರು. ನೋಡಪ್ಪ, ನನ್ನ ಮನೆ ಮರ್ಯಾದೆ ಪ್ರಶ್ನೆ ಐತಿ. ನಾನು ಊರಾಗ ಒಬ್ಬ ಗೌಡ. ನಿಮ್ನ ಏನ್ ಬೇಕಾದ್ರೂ ಮಾಡ್ಬೋದು. ಅದು ದೊಡ್ಡ ವಿಷಯದಲ್ಲ. ನಿಮ್ಮನ್ನ ಕೊಂದರು ನಾನು ಏನ್ ಮಾಡ್ಲಿ ಅಂದ್ರ ಅವ್ರು. ಅವ್ರ ಕಾಲ್ ಹಿಡ್ಕೊಂಡಿದ್ಕ ನಿನ್ ಜೀವ ಚುರುಕ್ ಅಂದ್ ಬಿಡ್ತಾನ. ಚುರುಕ್ ಅನ್ನೋದಲ್ರಿ, ಈಗ ಅದ ಪರಿಸ್ಥಿತಿ ನನಗ್ ಬಂದಿದ್ರ ನಾನು ಮೊದಲ ಜೀವನ ತಗೊಳಕ್ ಹೋಗ್ತಿದ್ದೆ. ಅವ್ರು ಗೌಡ್ರು ಅಂತ ಕೆಲಸ ಮಾಡ್ಲಿಲ್ಲ. ಅಷ್ಟೆಲ್ಲ ಒಳ್ಳೆ ಮನಸ್ಸಿರೋರಿಗೆ ಇದಕ್ಕೂ ಮೇಲೆ ನಾನು ಅದ ದಾರ್ಯಾಗ ನಡೀತೀನಿ ಅಂದ್ರೆ ಮತ್ತೆ ಇನ್ನೇನ್ ಮಾತಾಡೋದ್ರಿ. ಚಲೋ ಅಲ್ರಿ ಗೌಡ್ಸೇನಾರ. ನೀವು ಒಂದ್ಸತಿ ಅರ್ಥ ಮಾಡ್ಕೇರಿ. ಅವ್ರು ಹೇಳೋದು ಬರಬರಿ ಐತಿ. ನಿಮ್ ದಾರಿ ನಿಮ್ಗ, ನನ್ ದಾರಿ ನನಗಿದ್ರ ಭಾರಿ ಒಳ್ಳೇದ್ರಿ. ಹೌದ್ ಮಲ್ಲು, ನೀ ಹೇಳೋದು ಕರೆಕ್ಟ್. ನನಗೂ ತಿಳುವಳಿಕೆ ಐತಿ. ನಮ್ ಗೌಡ ಬಾಳ್ ಒಳ್ಳೆಯವದಾನ. ತಿನ್ನಾಕ್ ಕಡಿಮಿಲ್ಲ, ಉಣ್ಣಾಕ್ ಕಡಿಮಿಲ್ಲ, ಉಡು ಬಟ್ಟಿ ಕಡಿಮಿಲ್ಲ, ಕೈಗೊಂದ ಕಾಲ್ಗೊಂದ ಆಳುಗಳದಾವ. ನಾ ಹೇಳುದ ಅವ ಕೇಳ್ತಾನ, ಅವ್ನ್ ಹೇಳುದ ಒಂದ್ ಮಾತ್ ನಾ ಕೇಳಂಗಿಲ್ಲ. ಅಂತಾದ್ರೊಳಗ ನಾ ದಾರಿ ತಪ್ಪಾಕ ಏನ್ ಕಾರಣ ಅಂದ್ರ ನನ್ ವಯಸ್ಸು. ನನ್ನ ಮತ್ತ ಗೌಡನ್ ನಡುವಿರೋ ಅಂತರ ನಾ ಕಾಲ್ ಜಾಲಕ್ ಕಾರಣ. ಈಗ ಹೇಳ, ನಾ ಮಾಡಿದ ತಪ್ಪ? ನೀವ್ ಹೇಳೋದು ಬರಬ್ಬರಿನ ಐತ್ರಿ ಗೌಡ್ಸೇನಾರ. ನೀವ್ ಮಾಡಿದ ತಪ್ಪು ಅಂತ ಹೇಳಂಗಿಲ್ಲ. ತಪ್ಪು ನಿಮ್ ಮನೆಯವ್ರು ಮಾಡಿದ್ರು. ನಿಮ್ ಮನೆಯವ್ರು ಏನ್ ಮಾಡಿದ್ರಂದ್ರ, ಗೌಡ ಅದಾನ, ಕಂಡಾಪಟ್ಟಿ ಆಸ್ತಿ ಐತಿ, ನಮ್ಮ ಮಗಳಿಗೆ ಏನು ತ್ರಾಸ ಬರಂಗಿಲ್ಲ, ಕೈಗೊಂದು ಕಾಲಿಗೊಂದು ಆಳ್ ಇರ್ತಾವು, ಆರಾಮ್ ಗೌಡ್ಸೇನಾಗಿ ಮನ್ಯಾಗ ಇರ್ತಾಳ, ಕುಂತ್ಕೊಂಡ್ ಊಟ ಮಾಡ್ತಾಳ ಅಂತ ಕೊಟ್ಬಿಟ್ರು. ಆದ್ರ ಅವ್ರಿಗೆ ನನ್ನ ಮಗಳಿಗೆ ಉಣ್ಣಾಕ ತಿನ್ನಾಕ ಕಡಿಮೆ ಇರಲ್ಲ, ಚಲೋ ಇರ್ತಾಳ ಅನ್ನೋದೊಂದ ತಲೆಗಿತ್ತು. ಅದನ್ನ ನನ್ನ ಮಗಳು ಸಣ್ಣ ವಯಸ್ಸಿನಾಕಿದಾಳ, ಇಂಥ ವಯಸ್ಸಾಗಿರೋ ಗೌಡು ಕೊಟ್ರ ಏನಾಗ್ಬೋದು ಇದ್ರ ಪರಿಣಾಮ ಅನ್ನೋದು ಅವ್ರಿಗೆ ತಲೆಯಾಗ ಬರ್ಲಿಲ್ಲ. ನಿಮ್ಮ ತಂದೆ ತಾಯಿ ಮಾಡಿರೋ ತಪ್ಪಿಗೆ ನೀವು ನಿಮ್ಮ ಯೌವನನ ಬಲಿ ಕೊಟ್ರಿ. ನಿಮ್ಮ ಯೌವನದ ಬಲಿ ಜೊತೆಗೆ ಆ ಗೌಡ್ರ ಮಾನ ಮರ್ಯಾದೆನೂ ಹಾಳಾಗಕತ್ತೈತಿ. ಅದ್ರ ಬಗ್ಗೆನೂ ಒಂದ್ಸತಿ ವಿಚಾರ ಮಾಡ್ರಿ. ನೀವು ಅದ್ರ ಬಗ್ಗೆ, ನಿಮ್ಮ ಯೌವನದ ಬಗ್ಗೆ ವಿಚಾರ ಮಾಡಿ ಇಷ್ಟೆಲ್ಲ ಮಾಡಿದಾರೆ. ಒಂದು ಸತೆ ಗೌಡನ ಬಗ್ಗೆ ವಿಚಾರ ಮಾಡಿಗೇರಿ ನಾನು ನೀನು ದೂರ ಆಗಕ್ಕ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ. ಗೌಡ್ರ ಮರ್ಯಾದೆ ನೋಡ್ರಿ. ನಿಮ್ಗ ಏನ್ ಆಗ್ಬೇಕಾಗಿತ್ತು ಒಂದ್ ಅನುಕೂಲ ನಿಮ್ಗ ಆಗಿ ಹೋಗೈತಿ. ಮುಂದಿಂದೆಲ್ಲ ನಡೆಯೋದನ್ನೆಲ್ಲ ಈ ಮುಗಿದೋಗಿರೋ ಕತಿ ನಿಮ್ದು. ಮತ್ತೆ ಯಾರ ಏನು ತಿಳಿಸಿ ಹಾಕಿಲ್ಲ. ಒಂದು ಸತಿ ಮದುವೆ ಆಗಿಂದ ಮುಗ್ದ ಹೋತು. ನಿಮಗೇನೋ ವಯಸ್ಸೈತಿ ಅಂದ್ಗರಿ ಈಗ ಬ್ಯಾರೆದವ್ನ ಮದುವೆ ಆಗ್ಬೋದು. ಪಾಪ ಆ ಗೌಡ್ರು ಒಂದ್ಸತಿ ನೋಡ್ರಿ. ಆ ಗೌಡ್ರ ಮುಖ ನೋಡ್ಯಾರ. ಇದನ್ನೆಲ್ಲ ಹೊಟ್ಟೆ ಹಾಕಿಂದ ಆಗಿದ್ದೆಲ್ಲ ಮರ್ತು ನಿಮ್ಮ ಪಾಡಿ ನೀವು, ನನ್ನ ಪಾಡಿ ನಾನಿದ್ರ ಅಗದಿ ನೆಮ್ಮದಿಯಾಗಿರ್ತ ಜೀವನ. ಹೌದ್ ಮಲ್ಲು, ನೀ ಹೇಳುದು ಬರಬರಿ ಐತಿ. ನಿನ್ ಜಾಗದಾಗ ಬ್ಯಾರೆದವ ಇದ್ದ ಅಂದ್ರ ನಾವ್ ಒಲ್ ಅಂದ್ರು ನನ್ನ ಕಾಡಿಸ್ತಿದ್ದ. ಅಂತಾದ್ರೊಳಗ ನೀ ತಿಳಿಸಿ ಬುದ್ಧಿವಾದ ಹೇಳಾತಿ ಅಂತಂದ್ರ ನನ್ ಸಂಸಾರದ ಬಗ್ಗೆ ಇದನ್ ಮೀರಿ ನಾ ತಿಳ್ಕೊಳ್ಳಿಲ್ಲ ಅಂದ್ರ ಸಮಾಜ ನನ್ ಚಪ್ಪಲ್ ತಗೊಂಡ್ ಹೊಡಿತೈತಿ. ಗೌಡ್ಸೇನಾರ, ನಾ ಹೇಳಿದ್ನೆಲ್ಲ ತಿಳ್ಕೊಂಡ ಅರ್ಥ ಮಾಡ್ಕೊಂಡ್ರಲ್ಲ ಅಟ್ ಸಾಕು ನನಗೆ. ಇನ್ಮೇಲೆ ಗೌಡ್ರ ಜೊತೆ ಆರಾಮಾಗಿ ಸುಖದಿಂದ ಸಂಸಾರ ಮಾಡಿ. ನಾನಿನ್ ಬರ್ತೀನಿ ಗೌಡ್ಸೇನಾರ. ಅಲ್ರಿ, ಮನ್ಯಾಗ ಕಾದ್ ಸಾಕಾತ್. ನೀವ್ ಎಲ್ಲಿ ಹೋಗಿರಿ ಅಂತ ಹುಡ್ಕೊಂಡ್ ಇಲ್ಲಿ ಮಠ ಬರೋಂಗ ಆತ.
ಯಾಕ ಲಕ್ಷ್ಮಿ ನಿನಗ್ ಗೊತ್ತಿಲ್ಲ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ರ ಇದ ಜಾಗದಾಗ ಇರ್ತೀನಂತ. ಹಿಂಗ್ಯಾಕ್ ಮಾತಾಡತ್ತೀರಿ ನೀವು? ಏನ್ ಹೇಳ ಏನ್ ಹೇಳಿ ಎಲ್ಲಿ ಕುಂತ್ರು ನೆಮ್ಮದಿನ ಸಿಗವಲ್ದು ಜೀವನಕ್ಕ. ಯಾಕೆ ಹಿಂಗ ಆಗಾಕತ್ತೈತು ಏನು ಒಂದು ತಿಳಿದಂಗ ಆಗೈತಿ. ಏನ್ರಿ ಏನ್ ತಿಳಿದಂಗ ಆಗೈತಿ? ಏನ್ ನೆಮ್ಮದಿ ಇಲ್ಲ? ಮನ್ಯಾಗ ಬಂಗಾರದಂತ ಹೆಂಡತಿಗೆ ಇಟ್ಕೊಂಡ ಇಲ್ಲಿ ಬಂದ್ ಹಿಂಗ್ ಯೋಚನೆ ಮಾಡ್ಕೊಂತ ಕುಂತಿರಲ್ ನೀವು? ಬಂಗಾರ ಬಂಗಾರ ಲಕ್ಷ್ಮಿ, ಬಂಗಾರ ತುಂಬಾ ಹರಗನ ತುಂಬೈತು, ಇನ್ನು ಬಂಗಾರ ಒಳ್ಳೇದ್ ಎಲ್ಲೈತಿ? ಎಲ್ಲ ತಿಳಿದುನು ತಿಳಿಲಾರ್ದಂಗ ಮಾತಾಡಕತ್ತಿ ಅಲ್ಲೋ. ಹೌದ್ರಿ, ನನಗೆಲ್ಲಾ ಹೇಳ್ಯಾನ ಮಲ್ಯ. ನೀವ್ ಅವನ್ ಜೊತೆ ಮಾತಾಡಿದ್ದು ಸಹಿತ ಹೇಳ್ಯಾನ. ನನಗ ಬುದ್ಧಿ ಆಗೈತಿ. ಇನ್ ಮ್ಯಾಲಿಂದ ನಾ ನಿಮ್ಗೆ ಯಾವ್ದು ತೊಂದ್ರೆ ಕೊಡಂಗಿಲ್ಲ. ನಿಮ್ ಮಾನ ಮರ್ಯಾದೆ ಹೋಗುವಂತ ಕೆಲ್ಸ ಮಾಡಂಗಿಲ್ಲ. ನಾವಿಬ್ರು ಸೇರಿ ಹೊಸ ಜೀವನ ಇವತ್ತಿನಿಂದ ಸ್ಟಾರ್ಟ್ ಮಾಡೋಣ್ರಿ. ನಿಜ ಲಕ್ಷ್ಮಿ, ಇದ್ರಾಗ ನಿಂದೇನೋ ತಪ್ಪಿಲ್ಲ. ನಿಮ್ಮ ತಂದೆ ತಾಯಿದು ತಪ್ಪೈತಿ, ನಂದು ತಪ್ಪೈತಿ. ನನ್ನ ವಯಸ್ಸಿಗೆ ತಕ್ಕಂಗ ನಾನು ಮದುವೆ ಮಾಡ್ಕೋಬೇಕಾಗಿತ್ತು. ವಯಸ್ಸು ಮೀರಿ ನನ್ನ ಮಗಳ ವಯಸ್ಸಿನ ಹುಡುಗಿನ ನಾನು ಮದುವೆ ಮಾಡ್ಕೋಬೇಕಿತ್ತು. ನಂದು ತಪ್ಪಲ್ಲ. ಈ ಸಣ್ಣ ವಯಸ್ಸಿನಾಗ ಗಂಡನ ಕರ್ಕೊಂಡು ಊರೂರು ಸುತ್ತಾಡೋ ವಯಸ್ಸಿನಿಂದ ಮೋಜು ಮಸ್ತಿ ಅನ್ನೋ ವಯಸ್ಸಿನಾಗ ತಗೊಂಬಂದು ಒಬ್ಬ ಮುದುಕನು ಕೂಡ ಜೀವನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ. ಆಗಿದ್ದು ಆಗಿ ಹೋಗೈತಿ. ಇನ್ ಮೇಲಾರ ನಮ್ಮ ಮಾನ ಮರ್ಯಾದೆ ಉಳಿಸ್ಕೊಂಡು ಊರಾಗ ಚಂದಂಗ್ ಜೀವನ ಮಾಡ. ಆತ್ರಿ, ಇಷ್ಟ ದಿನ ನಾ ಹೇಳಿದ್ದ ನೀವ್ ಕೇಳಿರಿ, ಇನ್ನು ಮ್ಯಾಲಿಂದ ನೀವ್ ಹೇಳಿದ್ದ ನಾ ಕೇಳ್ತೀನಿ. ಹಂಗಲ್ಲ ಲಕ್ಷ್ಮಿ, ಒಬ್ರು ಮಾತೊಬ್ರು ಕೇಳಾಕಬೇಕು. ಗಂಡ ಹೇಳಿದ್ದು ಹೆಂಡತಿ ಕೇಳಬೇಕಾಗತ್ತ, ಹೆಂಡತಿ ಹೇಳಿದ್ದು ಗಂಡ ಕೇಳಬೇಕಾಗತ್ತ. ಅಂದ್ರ ಸಂಸಾರ ಚಂದ ಸಾಗೋದು. ಹೋಗ್ಲಿ, ಇಷ್ಟು ದಿನ ಆಗಿದ್ದೆಲ್ಲ ಕನಸಂತ ತಿಳಿ. ಇನ್ನು ಮೇಲೆ ಭಾಳ ಚಂದ ಬದುಕೋಣ. ಮಾತ್ ಕೊಡ್ತೀನ್ರಿ, ನೀವ್ ಹಾಕಿದ್ ಗೆರಿ ದಾಟಂಗಿಲ್ಲ. ಆಯ್ತು ಲಕ್ಷ್ಮಿ, ನಡಿ ಹೋಗೋಣ.